ಒಂದು ಅರಸು 20ನೇ ಅಧ್ಯಾಯ. ಇದು ಒಬ್ಬ ಪ್ರವಾದಿ ಬಂದು ಇಸ್ರಾಯೇಲ್ಯರ ಅರಸನಾದಂತ ಅಹಾಬನಿಗೆ ಹೇಳ್ತಾ ಇರುವಂತ ಒಂದು ಕಾರ್ಯ. ಇಸ್ರಾಯೇಲ್ ದೇಶಕ್ಕೆ ಆಗಿನ ಕಾಲದಲ್ಲಿ ಈ ಸಮಾರ್ಯ ಪಟ್ಟಣ ಅನ್ನೋದಿತ್ತು, ಅದು ಕ್ಯಾಪಿಟಲ್ ಆಗಿತ್ತು. ಇದ್ದಕ್ಕಿದ್ದಂಗೆ 32 ಫ್ರೆಂಡ್ಶಿಪ್ ಅರಸರೊಡನೆ ಈ ಅರಾಮ್ಯರ ಅರಸನು ಆದಂತ ಬೆನ್ನದನು ಏನ್ ಮಾಡ್ತಾನೆ, ಬಂದು ಮುತ್ತಿಗೆ ಹಾಕ್ಬಿಡ್ತಾನೆ. ಸುತ್ತಲೂ ವೈರಿಗಳು, ಸುಮ್ಮನೆ ಇದ್ದವನು ಇವನಿಗೆ ವೈರಿಗಳು. ನೀನು ಅಂದ್ಕೊಂಡಿದ್ಯಾ ಕೆಲವು ಸಲ, ನಾನು ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ನಾನು ಬೈಬಲ್ ಓದ್ತಾ ಇದ್ದೆ, ನಾನು ಆರಾಧನೆ ಮಾಡ್ತಾ ಇದ್ದೀನಿ, ಪರಿಶುದ್ಧನ ಆಚರಿಸ್ತಾ ಇದ್ದೀನಿ, ಬಟ್ ನನಗೇನೆ ಈ ಪ್ರಾಬ್ಲಮ್ ಬರಬೇಕಾ ಅಂತ ನೀವು ಬಂದಿದ್ರೆ ಇವತ್ತು ನಿಮಗೆ ಈ ಮೆಸೇಜ್. ಇವತ್ತು ಸಮಸ್ಯೆ ಇಲ್ಲದ ವ್ಯಕ್ತಿಗಳು ಈ ಲೋಕದಲ್ಲಿ ಇಲ್ಲ. ದೇವರಿಗೆ ಭಯಪಟ್ಟು ನಾನು ಜೀವಿಸಬೇಕೆಂಬುದಾಗಿ ನೀನು ಯಾವಾಗ ತೀರ್ಮಾನ ಮಾಡಿದೋ ಆವಾಗಲೇ ನಿನಗೆ ಬಂದು ಅಟ್ಯಾಕ್. ಸೈತಾನನು ಆಟವಾಡುವಂತ ವ್ಯಕ್ತಿ ಅಲ್ಲ. ಹಿ ವಿಲ್ ನಾಟ್ ಪ್ಲೇ ಗೇಮ್, ಹಿ ವಿಲ್ ಟಾರ್ಗೆಟ್. ಆ ಸಮಸ್ಯೆ ಮಧ್ಯದಲ್ಲಿ ಇಲ್ಲಿ ಅಹಾಬ ಕಲಬೆರಕೆ ಆಗಿರ್ಬೇಕಾದ್ರೆ ತಕ್ಷಣ ಒಬ್ಬ ಪ್ರವಾದಿ ಬರ್ತಾನೆ. ಪ್ರವಾದಿ ಬಂದೆ, ನೋಡಪ್ಪ, ನಿನಗೆ ವಿರುದ್ಧವಾಗಿ ಒಂದು ಸೈನ್ಯ ಇದೆ, ಅದು ದೊಡ್ಡ ಸೈನ್ಯನೇ, ಆದ್ರೆ ನೀನೇನ್ ಭಯ ಪಡ್ಬೇಡ. ಆ ಸೈನ್ಯಕ್ಕೆ ವಿರುದ್ಧವಾಗಿ ನೀವು ಯುದ್ಧ ಮಾಡಿ ಜಯಿಸುವ ಹಾಗೆ ದೇವರು ನಿನಗೆ ಫಲ ಕೊಡ್ತಾರೆ ಅಂತ ಹೇಳ್ತಾರೆ. ಯುದ್ಧನ ಸ್ಟಾರ್ಟ್ ಮಾಡೋರು ಯಾರು ಅಂತ ಅಹಾಬನು ಕೇಳಿದಾಗ ಪ್ರವಾದಿ ಏನ್ ಹೇಳ್ತಾನೆ ಗೊತ್ತಾ, ಯುದ್ಧವನ್ನ ಪ್ರಾರಂಭಿಸತಕ್ಕವನು ನೀನೇ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗ 1 ಅರಸು 20ನೇ ಅಧ್ಯಾಯ 1ರಿಂದ 22ನೇ ವಚನ. ಆದರೆ ನಾವು ಓದುವುದು ಮಾತ್ರ 1 ಅರಸು 20ನೇ ಅಧ್ಯಾಯ 13 ಮತ್ತು 14ನೇ ವಚನ. ಈಗ ಆ ವಾಕ್ಯವನ್ನು ಓದೋದನ್ನ ಕೇಳಿಸ್ಕೊಳ್ಳೋಣ. 1 ಅರಸು 20, 13 ಮತ್ತು 14. ಆಗ ಒಬ್ಬ ಪ್ರವಾದಿಯು ಇಸ್ರಾಯೇಲರ ಅರಸನಾದ ಆಹಾಬನ ಬಳಿಗೆ ಬಂದು ಅವನಿಗೆ, ಈ ಮಹಾಸಮೂಹವನ್ನು ನೋಡಿದೀಯಾ? ನಾನು ಯೆಹೋವನೇ ಎಂಬುದು ನಿನಗೆ ಗೊತ್ತಾಗುವಂತೆ ಈ ಹೊತ್ತೇ ಇವರನ್ನೆಲ್ಲ ನಿನ್ನ ಕೈಗೆ ಒಪ್ಪಿಸುವೆನು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಆಹಾಬನು ಅವನನ್ನು, ಇದು ಯಾರ ಮುಖಾಂತರವಾಗಿ ಆಗುವುದು ಎಂದು ಕೇಳಿದ್ದಕ್ಕೆ ಅವನು, ಪ್ರದೇಶಾಧಿಪತಿಗಳ ಸೇವಕರ ಮುಖಾಂತರವಾಗಿ ಆಗುವುದೆಂದು ಯೆಹೋವನು ಅನ್ನುತ್ತಾನೆ ಎಂದು ಉತ್ತರ ಕೊಟ್ಟನು. ಆಹಾಬನು ತಿರುಗಿ ಅವನನ್ನು, ಯುದ್ಧ ಪ್ರಾರಂಭ ಮಾಡತಕ್ಕವರಾರು ಎಂದು ಕೇಳಲು ಅವನು, ನೀನೇ ಎಂದು ಹೇಳಿದನು. ಸರಿ, ಈಗ ನನ್ನ ಪ್ರಸಂಗದ ಟೈಟಲ್ ನೀವು ನೋಡಿದಿರಲ್ಲ, ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದಲ್ಲ, ಯು ವಿಲ್ ಸ್ಟಾರ್ಟ್ ದ ಬ್ಯಾಟಲ್, ಅಂದರೆ ನೀನೇ ಯುದ್ಧ ಆರಂಭ ಮಾಡಬೇಕು ಅನ್ನೋದು ಈ ಪ್ರಸಂಗದ ವಿಷಯ. ಸರಿ, ಈಗ ಎಲ್ಲರೂ ಈ ಕಡೆ ನೋಡ್ರಿ, ಎಲ್ಲ ವಾಕ್ಯ ಓದಿದಿರಲ್ಲ, ಈ ಕಡೆ ನೋಡ್ರಿ. ಇದು ಒಬ್ಬ ಪ್ರವಾದಿ ಬಂದು ಇಸ್ರಾಯೇಲ್ಯರ ಅರಸನಾದಂಥ ಅಹಾಬನಿಗೆ ಹೇಳ್ತಾ ಇರುವಂಥ ಒಂದು ಕಾರ್ಯ. ಅಹಾಬ ಯಾವುದೋ ಒಂದು ಸಮಸ್ಯೆಯಲ್ಲಿದ್ದಾನೆ. ಸಮಸ್ಯೆಯಲ್ಲಿರೋದ್ರಿಂದ ಅನೇಕ ವೇಳೆ ನಾವೆಲ್ಲರೂ ದೇವರ ಸನ್ನಿಧಾನಕ್ಕೆ ಬರೋಕ್ಕೆ ಸಾಧ್ಯ. ನಿನ್ನ ಸಮಸ್ಯೆ ಆಗಿರಲ್ಲ, ನಿನ್ನ ಸಮಸ್ಯೆ ಖಂಡಿತವಾಗಿ ದೇವರು ಪರಿಹಾರ ಮಾಡೇ ಮಾಡ್ತಾರೆ. ಅದಕ್ಕೆ ಫುಲ್ ಸ್ಟಾಪ್ ಇದ್ದೇ ಇದೆ. ಆ ಸಮಸ್ಯೆ ಮಧ್ಯದಲ್ಲಿ ಇಲ್ಲಿ ಅಹಾಬ ಕಲಬೆರಕೆ ಆಗಿರಬೇಕಾದ್ರೆ ತಕ್ಷಣ ಒಬ್ಬ ಪ್ರವಾದಿ ಬರ್ತಾನೆ. ಪ್ರವಾದಿ ಬಂದೆ, ನೋಡಪ್ಪ, ನಿನಗೆ ವಿರುದ್ಧವಾಗಿ ಒಂದು ಸೈನ್ಯ ಇದೆ, ಅದು ದೊಡ್ಡ ಸೈನ್ಯನೇ, ಆದರೆ ನೀನೇನು ಭಯ ಪಡಬೇಡ. ಆ ಸೈನ್ಯಕ್ಕೆ ವಿರುದ್ಧವಾಗಿ ನೀವು ಯುದ್ಧ ಮಾಡಿ ಜಯಿಸುವ ಹಾಗೆ ದೇವರು ನಿನಗೆ ಬಲ ಕೊಡ್ತಾರೆ ಅಂತ ಹೇಳ್ತಾರೆ. ಯಾರು ಮಾಡ್ತಾರೆ ಯುದ್ಧ ಅಂದರೆ, ಯಾರಿದು ಮಾಡ್ತಾರೆ ಅಂದಾಗ ಪ್ರದೇಶದ ಅಧಿಪತಿಗಳಿದಾರಪ್ಪ, ನೀನು ಎಲ್ಲೆಲ್ಲಿ ನೇಮಿಸಿದೆಯೋ ಅಲ್ಲೆಲ್ಲಾನು ಅಧಿಪತಿಗಳಿದ್ದಾರೆ, ಈಗ ಅವರೆಲ್ಲ ಮಾಡ್ತಾರೆ. ಸರಿ, ಈಗ ಅಹಾಬನಿಗೆ ಇನ್ನೊಂದು ಪ್ರಶ್ನೆ ಏನಂತಂದರೆ, ಅದನ್ನು ಸ್ಟಾರ್ಟ್ ಮಾಡೋರು ಯಾರು? ಸ್ಟಾರ್ಟಿಂಗ್ ಪ್ರಾಬ್ಲಮ್. ಯುದ್ಧ ಅವರೆಲ್ಲ ಮಾಡ್ತಾರೆ ನಿಜನೇ, ಬಟ್ ಯುದ್ಧನ ಸ್ಟಾರ್ಟ್ ಮಾಡೋರು ಯಾರು ಅಂತ ಈ ಅರಸನಾದ ಅಹಾಬನು ಕೇಳಿದಾಗ ಅವನೇ ಪ್ರಾಬ್ಲಮಲ್ಲಿದ್ದಾನೆ, ಅವನೇ ಚಿಂತೆ ಮಾಡ್ತಾವನೆ, ಅವನೇ ಯೋಚನೆ ಮಾಡ್ತಾವನೆ. ಪ್ರವಾದಿ ಏನು ಹೇಳ್ತಾನೆ ಗೊತ್ತಾ, ಯುದ್ಧವನ್ನು ಪ್ರಾರಂಭಿಸತಕ್ಕವನು ನೀನೇ ಅಂತ ಹೇಳ್ತಾನೆ. ಸೊ ಇದರಲ್ಲೇ ದೇವರಿಗೆ ಇವತ್ತು ಒಂದು ಸಂದೇಶವನ್ನು ನಮಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೂ ದೇವರು ಇವತ್ತು ಸಮಸ್ಯೆ ಇಲ್ಲದ ವ್ಯಕ್ತಿಗಳು ಈ ಲೋಕದಲ್ಲಿ ಇಲ್ಲ. ಯೋಬನ ಪುಸ್ತಕದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ, ಸ್ತ್ರೀಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಸಂಕಟ ಇದ್ದೇ ಇರ್ತದೆ.
ಆದರೆ ಇಲ್ಲಿ ಆ ಸಂಕಟದ ಮಧ್ಯದಲ್ಲಿ ನೀನೇ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಇದು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು 20ನೇ ಅಧ್ಯಾಯ 1 ಅರಸು 1ನೇ ವಚನದಿಂದನೂ ಇವಾಗ ಏನು ಮಾಡಬೇಕಾಗುತ್ತೆ, ಸ್ಟಡಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ದೇವರು ಏನೋ ಮೆಸೇಜ್ ಇವತ್ತು ಬಂದಿರುವಂಥ ನಿಮ್ಮೆಲ್ರಿಗೂ ಇಟ್ಟಿದ್ದಾರೆ. ಒಂದು ವೇಳೆ ನೀವು ದಾಹದಿಂದ ನೀವು ಇಲ್ಲಿ ಬಂದಿರೋದಾದರೆ ಖಂಡಿತವಾಗಿ ನಿಮ್ಮೊಂದಿಗೆ ದೇವರು ಮಾತಾಡ್ತಾರೆ. ದಾಹ ಇರಬೇಕು. ಓಕೆ, ಸೊ ಇವಾಗ ನೋಡೋಣ, ಇದರ ಬ್ಯಾಕ್ಗ್ರೌಂಡ್ ನೋಡೋಣ, ಇದರಲ್ಲಿ ದೇವರು ನಮ್ಮೊಂದಿಗೆ ಏನು ಮಾತಾಡ್ತಾ ಇದ್ದಾರೆ ನೋಡೋಣ. 20ನೇ ಅಧ್ಯಾಯ 1ನೇ ವಚನ ಓದೋಣ. ಅರಾಮ್ಯರ ಅರಸನಾದ ಬೆನ್ಹದದನು ತನ್ನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ರಥಾಶ್ವ ಬಲಗಳಿಂದ ಕೂಡಿದ 32 ಮಂದಿ ಅರಸರೊಡನೆ ಹೊರಟು ಬಂದು ಸಮಾರ್ಯ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಯುದ್ಧ ಮಾಡಿದನು. ಸರಿ, ಇಸ್ರಾಯೇಲ್ ದೇಶಕ್ಕೆ ಆಗಿನ ಕಾಲದಲ್ಲಿ ಈ ಸಮಾರ್ಯ ಪಟ್ಟಣ ಅನ್ನೋದಿತ್ತು, ಅದು ಕ್ಯಾಪಿಟಲ್ ಆಗಿತ್ತು. ಸೊ ಹೀಗಾಗಿ ಒಂದಿನ ಹಿಂಗೆ ಇಸ್ರಾಯೇಲ್ ಅರಸ ಸುಮ್ಮನೆ ಇರ್ತಾನೆ. ಇದ್ದಕ್ಕಿದ್ದಂಗೆ 32 ಫ್ರೆಂಡ್ಶಿಪ್ ಅರಸರೊಡನೆ ಈ ಅರಾಮ್ಯರ ಅರಸನು ಆದಂಥ ಬೆನ್ನದದನು ಏನು ಮಾಡ್ತಾನೆ, ಬಂದು ಮುತ್ತಿಗೆ ಹಾಕ್ಬಿಡ್ತಾನೆ. ಒಂದಿನ ಇವನು ನೈಟು ಮಲಗಿ ಬೆಳಿಗ್ಗೆ ಎದ್ದೊಳ್ತಾನೆ. ಯಾರು, ಈ ಅಹಾಬನು ನೋಡ್ತಾನೆ ಸುತ್ತಲೂ ವೈರಿಗಳು. ಸುಮ್ಮನೆ ಇದ್ದವನು ಇವನಿಗೆ ವೈರಿಗಳು. ನೀನು ಅಂದ್ಕೊಂಡಿದ್ಯಾ ಕೆಲವು ಸಲ, ನಾನು ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ನಾನು ಬೈಬಲ್ ಓದ್ತಾ ಇದ್ದೆ, ನಾನು ಆರಾಧನೆ ಮಾಡ್ತಾ ಇದ್ದೀನಿ, ಪರಿಶುದ್ಧನ ಜೀವಿಸ್ತಾ ಇದ್ದೀನಿ, ನಾನು ಸೇವೆ ಮಾಡ್ತಾ ಇದ್ದೀನಿ, ಅಥವಾ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಪ್ರಾಮಾಣಿಕನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬಟ್ ನನಗೇನೆ ಈ ಪ್ರಾಬ್ಲಮ್ ಬರಬೇಕಾ ಅಂತ ನೀವು ಬಂದಿದ್ರೆ ಇವತ್ತು ನಿಮಗೆ ಈ ಮೆಸೇಜ್. ಎಲ್ರೂ ಗಮನ ಇಡಿ. ಏನು ನನಗೇನೆ ಇದು ಸುಮ್ಮನೆ ಇದ್ದ ಇವನು, ಊರ್ಕೆ ಉಂಡೆ ಒನ್ ಪನಿ ಒನ್ ಸೇಸ್ತಾ ಉಂಡೆ, ಅವನ ಕೆಲಸ ಅವನು ಮಾಡ್ತಾ ಇದ್ದ. ತಕ್ಷಣ ಇವನಿಗೆ ಮುತ್ತಿಗೆ ಹಾಕ್ಬಿಟ್ಟಿದ್ದಾರೆ. ಇಸ್ರಾಯೇಲ್ ಅರಸನಾದಂಥ ಅಹಾಬನ್ ಅಂದ್ಕೊಂಡಿದ್ದಾನೆ, ಯಾಕಪ್ಪ ಇದು ಏನು ಸುಮ್ಮನೆ ಕೆಣಕಕ್ಕೆ ಬಂದಿದ್ದಾನೆ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಎಂಬುದಾಗಿ ನಾವು ನೋಡುವಾಗ, ಸೈತಾನನು ನಿನ್ನ ಜೀವಿತದಲ್ಲಿ ನಿನ್ನನ್ನು ಅಟ್ಯಾಕ್ ಮಾಡ್ತಾ ಇದ್ದಾನೆ. ಒಂದು ವೇಳೆ ನೀವು ಇವತ್ತು ಆಕ್ರಮಣದಲ್ಲಿ ಎದುರತ್ವದಲ್ಲಿ ನೀವು ಇರೋದಾದರೆ ನೀನು ಯಾರು ಅಂತ ಸೈತಾನ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವನು ನಿನ್ನ ಅಟ್ಯಾಕ್ ಮಾಡ್ತಾರೆ. ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾರು ಆರಾಧನೆ ಮಾಡ್ತಾರೋ, ಯಾರು ಪ್ರಸಂಗ ಮಾಡ್ತಾರೋ, ಯಾರು ಪರಿಶುದ್ಧರಾಗಿ ಜೀವಿಸ್ತಾರೋ, ಯಾರು ಸುವಾರ್ತೆಯನ್ನು ಸಾರ್ತಾರೋ, ಯಾರು ನಾನು ದೇವರಿಗಾಗಿ ಜೀವಿಸ್ಬೇಕು, ನಾನು ಬೈಬಲ್ ಓದಬೇಕು, ನಾನು ಪ್ರಾರ್ಥನೆ ಮಾಡಬೇಕು, ನಾನು ಬೇರೆಯವ್ರ ಥರ ಬೇಡಪ್ಪ, ನಾನು ದೇವರಿಗಾಗಿ ನಾನು ಜೀವಿಸ್ಬೇಕು, ಯಾರು ಹೆಂಗೋ ಏನೋ ಗೊತ್ತಿಲ್ಲ, ದೇವ್ರಿಗೆ ಭಯಪಟ್ಟು ನಾನು ಜೀವಿಸ್ಬೇಕೆಂಬುದಾಗಿ ನೀನು ಯಾವಾಗ ತೀರ್ಮಾನ ಮಾಡಿದೋ ಆವಾಗಲೇ ನಿನಗೆ ಬಂದು ಅಟ್ಯಾಕ್. ಬೆನ್ನದದನು ಇವನು ಸೈತಾನನನ್ನು ರೆಪ್ರೆಸೆಂಟ್ ಮಾಡ್ತಾನೆ ಈ ಕಥೆಯಲ್ಲಿ. ಅಹಾಬನು ನಮ್ಮನ್ನು ರೆಪ್ರೆಸೆಂಟ್ ಮಾಡೋನಾಗಿದ್ದಾನೆ. ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಒಂದು ವಿಷಯ ಪ್ರಿಯರೇ, ಸೈತಾನನು ಆಟವಾಡುವಂಥ ವ್ಯಕ್ತಿ ಅಲ್ಲ. ಹಿ ವಿಲ್ ನಾಟ್ ಪ್ಲೇ ಗೇಮ್, ಹಿ ವಿಲ್ ಟಾರ್ಗೆಟ್. ಸೊ ನೀನು ಆಟ ಆಡಬೇಡ. ದೇವರ ವಾಕ್ಯದಲ್ಲಿ, ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ ಮಾತ್ರ ಬಳದೆ ನಿನ್ನ ಜೀವಿತದಲ್ಲಿ ಭಯಭಕ್ತಿಯಲ್ಲಿ ಡೋಂಟ್ ಪ್ಲೇ, ಬಿ ಸೀರಿಯಸ್. ಕ್ರೈಸ್ತನಾಗಿ ಸೀರಿಯಸ್ ಆಗಿರು. ದೀಕ್ಷಾಸ್ನಾನ ಒಂದ ಮೇಲೆ ಸಭೆಗೆ ಬಾ. ದೇವರ ಕಾರ್ಯಗಳಲ್ಲಿ ವೈರಾಗ್ಯನಾಗಿರು. ಯಾಕಂದ್ರೆ ಸೈತಾನನು ಆಟ ಆಡಲ್ಲ, ಅವನು ಗೇಮ್ ಆಡಲ್ಲ. ಯಾವಾಗಲೂ ಒಂದರ ಮೇಲೆ ಒಂದು ತೊಂದರೆಗಳನ್ನು, ಸಮಸ್ಯೆಗಳನ್ನು ನಮ್ಮ ಜೀವಮಾನದಲ್ಲಿ ಅವನು ತರ್ತಾನೆ ಇರ್ತಾನೆ. ಯಾಕಂದರೆ ನಮ್ಮಲ್ಲಿರುವಂಥ ಅಮೂಲ್ಯವಾದದ್ದು ಅವನಿಗೆ ಬೇಕು. ನಾವು ಎಷ್ಟು ದೇವರಿಗೆ ವಿಧೇಯರಾಗುತ್ತೇವೋ ಅಷ್ಟೇ ಹಿಂಸೆಗಳನ್ನು ನಾವೆಲ್ಲರೂ ಅನುಭವಿಸ್ಬೇಕು. ನೀನು ಉಪವಾಸ ಮಾಡ್ತಾ ಇದೆಯಾ, ನೀನು ಹಿಂಸೆ ಅನುಭವಿಸ್ತೀಯಾ. ನೀನು ಆರಾಧನೆ ಮಾಡ್ತಾ ಇದೆಯಾ, ನೀನು ಹಿಂಸೆ ಅನುಭವಿಸ್ತೀಯಾ. ನೀ ಪರಿಶುದ್ಧ ಜೀವಿಸ್ತಾ ಇದೆಯಾ, ಹಿಂಸೆ ಅನುಭವಿಸ್ತೀಯಾ. ನೀ ಬೈಬಲ್ ಓದ್ತಾ ಇದೆಯಾ, ಹಿಂಸೆ ಅನುಭವಿಸ್ತೀಯಾ. ನೀನು ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸ್ತಾ ಇದೆಯಾ, ಹಿಂಸೆ ಅನುಭವಿಸ್ತೀಯಾ. ಎಲ್ಲರೂ ಗಮನ ಇಡ್ರಿ. ಪ್ರಾರ್ಥನೆ ಮಾಡಿ, ಬೈಬಲ್ ಓದಿ, ಪರಿಶುದ್ಧರಾಗಿ ಜೀವಿಸಿ, ನಾವು ದೇವರಿಗಾಗಿ ವೈರಾಗ್ಯವಾಗಿ ನಿಂತೇ ಪ್ರಿಯರೇ ನಮಗೆ ಇಷ್ಟು ಕಷ್ಟ ಅಂದರೆ, ಪ್ರಾರ್ಥನೆ ಮಾಡ್ದೇನೆ, ಬೈಬಲ್ ಓದ್ದೇನೆ, ಆರಾಧನೆ ಮಾಡ್ದೇನೆ, ಚರ್ಚೆಗೆ ಬರ್ದೇನೆ ದೇವ ಮಕ್ಕಳಾದ ನಮಗೆ ಇನ್ನು ಎಷ್ಟು ಕಷ್ಟಗಳು ಬರ್ಬೋದು. ಆದರೆ ಒಂದು ವಿಷಯ, ಪ್ರಾರ್ಥನೆ ಮಾಡಿದವರು ಜಯಿಸ್ತಾರೆ, ಪ್ರಾರ್ಥನೆ ಮಾಡದೇ ಇರೋರು ಜಯಿಸಲ್ಲ. ಬೈಬಲ್ ಓದ್ದವರು ಜಯಿಸ್ತಾರೆ, ಬೈಬಲ್ ಓದದೇ ಇರೋರು ಜಯಿಸಲ್ಲ. ಯೇಸುಸ್ವಾಮಿ ಈ ರೀತಿ ಹೇಳ್ತಾರೆ, ಹಸಿ ಮರವಾಗಿರುವ ನನಗೆ ಈ ರೀತಿ ಮಾಡಿದ್ರೆ ಇನ್ನು ಒಣ ಮರವಾಗಿರುವ ನಿಮಗೆ ಇನ್ನೆಷ್ಟೆಲ್ಲ ಮಾಡ್ತಾರೆ. ನಾನು ಅದೇ ಹೇಳಿದೆ ಪ್ರಿಯರೇ, ಸೈತಾನ್ ಗೇಮ್ ಆಡಲ್ಲ, ಆದರೆ ನಮ್ಮೆಲ್ರಿಗೂ ವಿರುದ್ಧವಾಗಿ ಅವನಿದ್ದಾನೆ. ಆದ್ದರಿಂದ ಟೇಕ್ ಯೋರ್ ಪೊಸಿಷನ್.
ಈ ಇಸ್ರಾಯೇಲ್ರ ಅರಸನು ಎಲ್ಲಿ ಕೂತಿದ್ನೋ ಏನೋ ಗೊತ್ತಿಲ್ಲ, ಒಂದಿನ ದಿಢೀರ್ನೇ ಅವನಿಗೆ ಬಂದ್ಬಿಡ್ತು. ಕೆಲವು ಸಲ ದಿಢೀರ್ನೇ ನನಗೆ ನಿನಗೆ ಸಮಸ್ಯೆಗಳು ಬರ್ತವೆ ಪ್ರಿಯರೇ. ಬಟ್ ಡೋಂಟ್ ವರಿ, ನಿನಗೊಂದು ಗುಡ್ ನ್ಯೂಸ್ ಏನು ಗೊತ್ತಾ? ನಿನ್ನ ಕಂಡ್ರೆ ಸೈತಾನಿಗೆ ಭಯ, ಅದಕ್ಕೆ ಅವನು ಈ ರೀತಿ ಮಾಡಿರೋದು. ಗೆಟ್ ದಟ್ ಅದನ್ನ ಹೃದಯದಲ್ಲಿ ಬರಲಿ. ನನಗೆ ಯಾಕೆ ಹಿಂಗಾಯ್ತು, ನಿನ್ಗೆ ಯಾಕೆ ಹಿಂಗಾಯ್ತು? ಭಯಪಡಬೇಡ ಮಗನೇ, ಭಯಪಡಬೇಡ ಮಗಳೇ. ನಿನ್ನನ್ನು ಕಂಡ್ರೆ ಅವನಿಗೆ ಭಯ. ನೀನು ಪ್ರಾರ್ಥನೆ ಮಾಡಿದ್ರೆ ಅವನಿಗೆ ಭಯ, ನೀನು ಪ್ರಸಂಗ ಮಾಡಿದ್ರೆ ಅವನಿಗೆ ಭಯ, ನೀನು ಆರಾಧನೆ ಮಾಡಿದ್ರೆ ಅವನಿಗೆ ಭಯ, ನೀನು ಸುವಾರ್ತೆ ಸಾರಿದ್ರೆ ಅವನಿಗೆ ಭಯ. ಅದಕ್ಕೆ ಅದು ಅವನಿಗೆ ಥ್ರೆಟ್ ಆಗಿದೆ. ಅದರಿಂದಲೇ ಅವನೇನು ಮಾಡ್ತಾ ಇದ್ದಾನೆ, ನಿನ್ನ ಅಟ್ಯಾಕ್ ಮಾಡಿದ್ದಾನೆ. ಆದರೆ ಜಯ ನಿನ್ನದು ಅಲ್ವಮ್ಮ? ನೀವೆಲ್ಲರೂ ಕೆಲವರೆಲ್ಲ ಇಲ್ಲಿ ಅಂದ್ಕೊಂಡು ಬಂದಿದ್ದೀರಾ, ನನಗೆ ಯಾಕೆ ಪಾಸ್ಟ್ರೆ, ನನಗೆ ಯಾಕೆ ಆಗಬೇಕು, ನಾನು ಇದೆಲ್ಲ ಬಿಟ್ಬಿಟ್ಟೆ, ಪಾಪ ಬಿಟ್ಬಿಟ್ಟೆ, ಅದು ಬಿಟ್ಬಿಟ್ಟೆ, ಇದು ಬಿಟ್ಬಿಟ್ಟೆ, ನಾನು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಏನೋ ಯಾರ ವಿಷಯಕ್ಕೂ ನಾನು ಹೋಗಲ್ಲ, ಯಾರು ಕೊಡಬೇಕು ಹೋಗಲ್ಲ, నేను ఊరికే ఉండాను, నేను ఎవరు బగ్గేనూ మాట్లాడలే, ఏమో అయితే నాకే వచ్చింది, ನನಗೇ ಬಂದಿದೆ. ಕೆಲವ್ರು ಹೇಳ್ತಾರೆ, ಅಯ್ಯೋ ನನಗೇ ಬಂದಿದೆ ಅಪ್ಪ. ಯಾಕೆ ಗೊತ್ತಾ? ನಿನ್ನನ್ನು ಕಂಡ್ರೆ ಸೈತಾನಿಗೆ ಭಯ. ಯಾಕೆ? ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರಲ್ಲ, ರೈಟ್, ವೆರಿ ಗುಡ್. ಈ ಊಟ ತಿನ್ನಬೇಕಾದ್ರೆ ಕೆಲವು ಸಲ ಕೆಲವರು ಮಾತಾಡ್ತಾ ಇರ್ತಾರೆ, ಅದರ ಅರ್ಥ ಏನು ಗೊತ್ತಾ? ಊಟ ಚೆನ್ನಾಗಿಲ್ಲ ಅಂತ. ಆದರೆ ಊಟ ತಿನ್ನಬೇಕಾದ್ರೆ ಮಾತಾಡಲ್ಲ ಅಂದರೆ ಊಟ ನಿಜವಾಗ್ಲೂ ಒಳಗೆ ಇಳಿತಾ ಇದೆ. లోగా పోతా ఉంది భోజనము. ఎలా అంటే బాగా ఇష్టము, ಚೆನ್ನಾಗಿ ನನಗಿಷ್ಟ. ಅದೇ ಥರ ನಾನು ನಂಬ್ತೀನಿ ಈ ಪ್ರಸಂಗ ಎಲ್ರಿಗೂ ಇಷ್ಟ ಆಗ್ತಾ ಇರೋದ್ರಿಂದ ಎಲ್ಲರೂ ಸೈಲೆಂಟಾಗಿದ್ದೀರಾ, ಎಲ್ಲರೂ ನೋಡ್ತಾ ಇದ್ದೀರಾ ಅಂದರೆ ಚೆನ್ನಾಗಿ ಹೋಗ್ತಾ ಇದೆ ಒಳಗಡೆ ಪ್ರಸಂಗ. ಓಕೆ, ಲೆಟ್ಸ್ ಕಮ್ ಟು ದ ಸೆಕೆಂಡ್ ವರ್ಡ್ಸ್. ಓಕೆ, ಈಗ ಈ ಬೆನ್ನದದನು ಅವನ ಹೆಸರಿಗೆ ಅರ್ಥ ಏನು ಗೊತ್ತಾ? ಬಿರುಗಾಳಿಯಂತೆ ನಿನ್ನನ್ನು ಸುತ್ತುವರೆದು ಧೂಳು ಧೂಳು ಮಾಡೋದೇ ಅವನ ಒಂದು ಹೆಸರಿಗೆ ಅರ್ಥ. ಯೇಸ್ವಾಮಿ ಹೇಳಿದ್ರು, ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದಿದ್ದಾನೆ, ಆದರೆ ನಾನು ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಹೆಸರು ಪ್ರಾರ್ಥನೆಯಲ್ಲಿ ಇಷ್ಟಲ್ಲಿರಬೇಕು. ನೀವು ಪ್ರಾರ್ಥನೆ ಗುಂಪಿನಲ್ಲಿ ನಿಮ್ಮ ಹೆಸರಿರಬೇಕು. ನಿಮ್ಮ ಫ್ಯಾಮಿಲಿಗೆ ಪ್ರಾರ್ಥನೆ ಮಾಡೋರು ಇರಬೇಕು. ನೀವು ಯಾವ ಸಭೆಗೆ ಹೋಗ್ತೀರೋ ಆ ಸಭೆಯವರು ನಿಮಗಾಗಿ ಪ್ರಾರ್ಥನೆ ಮಾಡೋರು ಇರಬೇಕು. ನಿಮಗೆ ಒಂದು ಪ್ರಾರ್ಥನೆ ಗುಂಪು ಅನ್ನೋದು ಇರಬೇಕು. ಪ್ರಿಯರೇ, ಬಿ ಕಾಂಟ್ಯಾಕ್ಟೆಡ್ ಆ್ಯಂಡ್ ಕನೆಕ್ಟೆಡ್ ವಿತ್ ಎ ಪ್ರೇಯರ್ ಗ್ರೂಪ್. ಯಾಕಂದರೆ ಸೈತಾನ್ ನಿನ್ನ ಕುಟುಂಬ ಹಾಳು ಮಾಡ್ಬೇಕಂತಿದ್ದಾನೆ, ಸೈತಾನ್ ನಿನ್ನ ಮಕ್ಕಳನ್ನ ಹಾಳು ಮಾಡ್ಬೇಕಂತಿದ್ದಾನೆ, ಸೈತಾನ್ ನಿನ್ನ ಮೊಮ್ಮಕ್ಕಳನ್ನ ಹಾಳು ಮಾಡ್ಬೇಕಂತಿದ್ದಾನೆ, ಸೈತಾನ್ ನಿನ್ನ ಜೀವಿತವನ್ನು ಛಿದ್ರ ಮಾಡ್ಬೇಕಂತಿದ್ದಾನೆ. ಆದರೆ ನೀನೇನಾಗಿರಬೇಕು? ಪ್ರಾರ್ಥನೆ ಮಾಡುವವರೊಂದಿಗೆ ಕನೆಕ್ಟ್ ಆಗಿರಬೇಕು. ಯೇಸ್ವಾಮಿ ಹೇಳ್ತಾರೆ, ನಾನು ನಿನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪೇತ್ರ, ನೀನು ಬಿದ್ದೋಗಲ್ಲ ಅಂತ ಹೇಳಿದ್ರು. ಅದರಿಂದ ಪ್ರಿಯ ದೇವರ ಮಕ್ಕಳೇ, ನೀವು ಪ್ರಾರ್ಥನೆ ಮಾಡುವಂಥ ಸಭೆಯೊಂದಿಗೆ, ಪ್ರಾರ್ಥನೆ ಮಾಡುವಂಥ ಗುಂಪಿನೊಂದಿಗೆ ನಿಮ್ಮ ಜೀವಿತ ಏನಾಗಿರಬೇಕು? ಕನೆಕ್ಟ್ ಆಗಿರಬೇಕು. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರಿ, ಈಗ ಎರಡನೇ ವಚನದಿಂದ ನಾವು 9ನೇ ವಚನದವರೆಗೂ ನೋಡ್ತೀವಿ. ಆದರೆ ಅಲ್ಲಿವರೆಗೂ ಓದಲ್ಲ. ಬಟ್ 2ನೇ ವಚನ ನೋಡಿ ದಯವಿಟ್ಟು. ಅವನು ಆ ಪಟ್ಟಣದಲ್ಲಿದ್ದ ಇಸ್ರಾಯೇಲರ ಅರಸನಾದ ಆಹಾಬನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನಿನ್ನ ಬೆಳ್ಳಿ ಬಂಗಾರವು ನನ್ನದು, ನಿನ್ನ ಪ್ರಿಯ ಸತಿಸುತರರು ನನ್ನವರೇ ಎಂದು ತಿಳಿದುಕೋ ಎಂಬುದಾಗಿ ಹೇಳಿದನು. ಸರಿ, ಸಾಕಮ್ಮ. ಇವಾಗ ಎಲ್ರಿಗೂ ಗಮನ ಇಡಿ. ಎಲ್ಲರೂ ಓದಾಯ್ತಲ್ಲ. ಆಹಾಬ ಸುಮ್ಮನೆ ಇದ್ದ, ಅವನ ವಿರುದ್ಧವಾಗಿ ಮುತ್ತಿಗೆ ಆಗ್ತಾ, ನಂಬರ್ 1. ಈಗ 2ನೇ ಕಾರ್ಯ ಏನಂತಂದರೆ, ಆಹಾಬನ ಹತ್ರ, ಇವನು ಇಸ್ರಾಯೇಲರಿಗೆ ಅರಸನಾಗಿರ್ತಾನೆ, ಅವನ ಹತ್ರ ದೂತರನ್ನು ಕಳಿಸ್ಬಿಟ್ಟು, ಆಹಾಬ, ನಿನ್ನ ಪತ್ನಿ, ನಿನ್ನ ಮನೆಯಲ್ಲಿರೋರು ಎಲ್ಲರೂ, ನಿನ್ನ ಹತ್ರ ಇರುವಂಥ ಆಸ್ತಿ ಪಾಸ್ತಿ ಎಲ್ಲ ನನ್ನದು, ಅಗ್ರಿ ಮಾಡ್ತೀಯಾ? ಆಹಾಬ ಭಯಪಟ್ಬಿಟ್ಟು ಏನು ಹೇಳ್ಬಿಡ್ತಾನೆ ಗೊತ್ತಾ? ಹ್ಞೂ ನಿಂದೆ ಅಂದ್ಬಿಡ್ತಾನೆ. ಎಷ್ಟೋ ಜನ ಇವತ್ತು ಸಿಂಪ್ಲಿ ಸೈತಾನ್ ಏನು ಹೇಳ್ತಾನೋ ಅದಕ್ಕೆ ಒಪ್ಪಿಸ್ಬಿಡ್ತಾರೆ, ದೆವ್ವ ಏನು ಹೇಳ್ತೋ ಅದಕ್ಕೆ ಒಪ್ಪಿಸ್ಬಿಡ್ತಾರೆ. ಪಾಸ್ಟ್ರು ಹೇಳೋದು, ದೇವ್ರ ವಾಕ್ಯ ಹೇಳೋದು, ಸೇವಕರು ಹೇಳೋಂಥ ಮಾತುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ದು. ಇಲ್ಲ ಯಾರೋ ಬಂದಿದ್ರು ನಮ್ಮ ಮನೆ ಹತ್ರ ಬುಡ್ಬುಡಿಕೆ, ಅವ್ರು ಹಿಂಗೆ ಹೇಳಿರೋದು, ಹಂಗೆ ಆಗೋದು. ಸರಿ, ನೀನು ಹೇಳ್ತಾ ಇದೀಯ, ಹೋಗು. ಅವ್ರು ಹೇಳಿದ್ದಾರೆ, ಆದರೆ ನೀನು ಯಾರು ಹೇಳೋದನ್ನ ಹೇಳ್ತಾ ಇದೀಯಾ? ವೆರಿ ಇಂಪಾರ್ಟೆಂಟ್. ಯಾರು ಏನೋ ಹೇಳಿರ್ಬೋದಮ್ಮ ನಿನ್ನ ಮೇಲೆ, ಯಾರು ಏನೋ ಹೇಳಿರ್ಬೋದಪ್ಪ ನಿನ್ನ ಮೇಲೆ, ಯಾರ್ಯಾರೋ ಏನೇನೋ ಹೇಳಿರ್ಬೋದಪ್ಪ. ಬಟ್ ಅದನ್ನೆಲ್ಲ ಕಿವಿಗೆ ಹಾಕ್ಕೊಳ್ಬೇಕಲ್ಲ ಪ್ರಿಯರೇ. ನೀನು ನಾನು ಏನು ಮಾಡಬೇಕು? ಇಲ್ಲಿ ನೋಡಿ, ಆಹಾಬ ಏನು ಮಾಡ್ತಾನೆ ಗೊತ್ತಾ?
ಈ ಬೆನ್ನದನ್ನು ಬಂದು ನಿನ್ನ ಹತ್ರ ಇರೋರೆಲ್ಲ ನನ್ನವರೇ, ನಿನ್ನ ಸತಿಯರು, ನಿನ್ನ ಪುತ್ರಿಯರು, ನಿನ್ನ ಪುತ್ರರು, ನಿನ್ನ ಹತ್ರ ಇರೋ ಆಸ್ತಿ ಪಾಸ್ತಿ ಎಲ್ಲ ನನ್ನದೇ. ಆಹಾಬ ನಿನ್ನದೇಪ್ಪ. ಯಾಕೆ? ಆಹಾಬನಿಗೆ ಭಯ. ಇವತ್ತು ಎಷ್ಟೋ ಜನ ಸೈತಾನ್ಗೆ ಬಿಟ್ಕೊಟ್ಬಿಟ್ಟಿದ್ದೀರ. ಹಂಗೆ ಮಾಡ್ತಾವನ, ಹಂಗೆ ಆಗಲಿ ಬಿಡು, ಹಿಂಗೆ ಮಾಡ್ತಾವನ, ಹಿಂಗೆ ಆಗಲಿ ಬಿಡು. ಬಿಟ್ಕೊಡ್ಬೇಡ್ರಿ, ಸೈತಾನ್ಗೆ ಬಿಟ್ಕೊಡ್ಬೇಡಿ. ನನ್ನ ಪತಿ ನನ್ನವನು, ನನ್ನ ಪತ್ನಿ ನನ್ನವಳು, ನನ್ನ ಮಕ್ಕಳು ನನ್ನವಳು, ನನ್ನ ಮೊಮ್ಮಕ್ಕಳು ನನ್ನವರು, ನನ್ನ ಬಿಸ್ನೆಸ್ ನನ್ನದು, ನನ್ನ ಕೆಲಸ ನನ್ನದು, ನನ್ನ ಎಜುಕೇಶನ್ ನನ್ನದು, ನನ್ನ ಆರೋಗ್ಯ ನನ್ನದು. ಏ ಪಿಸಾಸಿ, ಯೇಸುವಿನ ನಾಮದಲ್ಲಿ ಪೋ. ಲೇದು ಈಗೂ ಉಂಟೆ. ದೇವರೇನು ಹೇಳ್ತಾ ಇದ್ದಾರೆ? ಯೇಸುವಿನ ರಕ್ತದಲ್ಲಿ ನಿನಗೆ ಜಯ ಉಂಟು. ಅದನ್ನು ಕೇಳಿಸ್ಕೊಳ್ಳಲ್ಲ. ಅಯ್ಯಯ್ಯ ಅದೇನ್ ಮೇಲೆ ವಾಳ್ಚೆಪ್ಪಿಂದೆ. ಸರಿ, ಇವಾಗ ಕೇರ್ಫುಲ್ಲಾಗಿ ನೀವು ಅದನ್ನೆಲ್ಲ ಓದೋದು ಬೇಡ, ನಾನು ನಿಮ್ಗೆ ಹೇಳ್ತೀನಿ. ಇಸ್ರಾಯೇಲರ ಅರಸನಾದ ಅಹಾಬ, ಒಡೆಯನೇ ನನಗಿರೋದೆಲ್ಲ ನಿನ್ನದೇ ಅಂತ ಹೇಳ್ಬಿಡ್ತಾನೆ. ಎರಡನೇ ಸಾರಿ ಆ ದೂತರು ಏನು ಮಾಡ್ತಾರೆ, ಆ ದೂತರನ್ನು ಈ ಬೆನ್ನದ ಏನು ಮಾಡ್ತಾನೆ, ಇವನ ಹತ್ರ ಕಳಿಸ್ತಾನೆ. ಯಾರ ಹತ್ರ? ಅಹಾಬನ ಹತ್ರ ಕಳಿಸ್ಬಿಟ್ಟು, ಸರಿನಪ್ಪ ನನ್ನದು ಅಂತ ಅವತ್ತು ಒಪ್ಕೊಂಡಲ್ಲ, ಇವತ್ತು ನೀನು ಒಪ್ಪಿಸ್ಕೊಡ್ಬೇಕು ಅಂತ ಎರಡನೇ ಸಲ ಹೇಳ್ತಾನೆ. ಅದು ನೀವು 5ನೇ ವಚನದಲ್ಲಿ ನೋಡ್ತೀರಾ. ಆಮೇಲೆ ಅವನೇನು ಹೇಳ್ತಾನೆ, ನಾಳೆ ಇಷ್ಟು ಹೊತ್ತಿಗೆ ನಿನಗೆ ಆಳನ್ನು ಕಳಿಸ್ತೀನಿ, ನಿನ್ನ ಮನೆಯನ್ನು ಶೋಧಿಸಿ ನಿನಗೆ ಏನೇನು ಇಷ್ಟ ಇದೆಯೋ ಅದನ್ನೆಲ್ಲ ನಾನು ತೊಗೊಂಡೋಗ್ತೀನಿ ಎಂಬುದಾಗಿ ಬೆನ್ನದ ಹೇಳಿದ್ದಾನೆ ಎಂಬುದಾಗಿ ದೂತರು ಏನು ಮಾಡಿಬಿಡ್ತಾರೆ, ಬಂದು ಆಹಾಬನಿಗೆ ಹೇಳಿದಾಗ ಈಗ ಆಹಾಬ ಏನು ಹೇಳ್ತಾನೆ ನೋಡಿ. ಎರಡನೇ ಸಾರಿ ಎಲ್ರು ಗಮನ ಇಡಿ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಮೊದಲನೇ ಸಾರಿ ಸೈತಾನ ಪೆಟ್ಟು ಹೊಡೆದಿದ್ದಾನೆ. ನೀವು ಯಾವಾಗೋ ಏನೋ ಹಾಗೋ ಈಗೋ ಏನೋ ಬಿಟ್ಕೊಟ್ಬಿಟ್ರಿ. ಬಟ್ ಎರಡನೇ ಸಾರಿ ಅವನು ಪ್ಲ್ಯಾನ್ ಮಾಡಿದ್ದಾನೆ. ಅವನು ಮೆಸೇಜ್ ಕಳಿಸಿದ್ದಾನೆ ನಿನಗೆ ಕನಸಿನಲ್ಲೋ. ನೀನು ಹೆಂಗೋ ಅಂದ್ಕೊಂಡು, ನೀನು ಏನೋ ಯಾರೋ ಹೇಳ್ದಂಗೆ ಕೇಳ್ಕೊಂಡು ಅವನು ಮೆಸೇಜ್ ಕಳಿಸಿದ್ದಾನೆ. ಬೆನ್ನದ ಏನು ಹೇಳ್ತಾನೆ ಗೊತ್ತಾ? ಕೆಲವ್ರನ್ನೆಲ್ಲ ಕರೀತಾನೆ, ಬರ್ರೋ. ಅವರೆಲ್ಲ ಯಾರು? ಅವನಿಗಿಂತ ಹಿರಿಯರು. ಕಿರಿಯರಲ್ಲ, ಹಿರಿಯರು. ಅವ್ರನ್ನೆಲ್ಲ ಕರೆಸ್ಬಿಟ್ಟು, ಇದು ನೀವು 20ನೇ ಅಧ್ಯಾಯ 2ನೇ ವಚನದಿಂದ ನೀವು 9ನೇ ವಚನದವರೆಗೂ ನೋಡ್ತೀರಾ. ಬಟ್ ಯಾರು ಅದನ್ನು ಓದಬೇಡಿ, ಮನೇಲಿ ಓದ್ಕೊಳ್ಳಿ. ಎಲ್ಲರೂ ಕರೆಸ್ಬಿಟ್ಟು, ನೋಡಪ್ಪ ಅವನು ಸುಮ್ಮನೆ ಯುದ್ಧಕ್ಕೆ ಬರ್ತಾ ಇದ್ದಾನೆ, ನನ್ನ ಹತ್ರ ಇರೋದನ್ನೆಲ್ಲ ತೊಗೊಂಡೋಗ್ತಾನೆ ಅಂತ ಏನೋ ನಾನು ಫಸ್ಟು ಸುಮ್ಮನೆ ಹೂ ಅಂದೆ, ಈಗ ಕೊಟ್ಬಿಡೋಕ್ಕಾಗುತ್ತಾ ಅಂದಾಗ ಅವರೆಲ್ಲ ಏನು ಹೇಳ್ತಾರೆ ಗೊತ್ತಾ? ಆಬಾ ಈ ಹೊತ್ತು ನಿನ್ನ ಕುಟುಂಬ ನಿಂದು, ನಿನ್ನ ಆಸ್ತಿ ಪಾಸ್ತಿ ನಿಂದು, ನಿನ್ನ ಒಡವೆ ನಿಂದು, ನಿನ್ನ ಬಂಗಾರ ನಿಂದು, ನಿನ್ನ ಮನೆ ನಿಂದು, ಇದೆಲ್ಲ ನಿನ್ನದು. ಸೈತಾನಿಗೆ ಕೊಡಬೇಡ, ಆ ಬೆನ್ನದನಿಗೆ ಕೊಡಬೇಡ ಎಂಬುದಾಗಿ ಆ ಹಿರಿಯರು ಹೇಳ್ತಾರೆ. ಇವತ್ತು ನಿನ್ನ ಫ್ರೆಂಡ್ಶಿಪ್ ಯಾರ ಹತ್ರ ಇದೆ? ನಿನಗೆ ಪ್ರಾರ್ಥನೆ ಮಾಡುವಂಥ ಸಲಹೆಗಾರರು ಬೇಕು ಪ್ರಿಯರೇ. ನಿನಗೆ ಅಡ್ವೈಸರ್ಸ್ ಬೇಕು. ಮಂತ್ರಾಲೋಚಕರು ಇರುವಲ್ಲಿ ಉದ್ದೇಶಗಳು ಸಫಲವಾಗುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ. ಇಲ್ಲಿ ಅಹಾಬನ ಹೇಳ್ತಾನೆ, ಎರಡನೇ ಸಾರಿ ನಾನು ನನ್ನ ಹತ್ರ ಇರೋದನ್ನ ನಿನಗೆ ಒಪ್ಸಲ್ಲ, ನೀ ಏನು ಬೇಕಾದರೂ ಮಾಡ್ಕೋ ಹೋಗು ಅಂತ ಹೇಳ್ತಾನೆ. ಅದೇ ರೀತಿ ಪ್ರಿಯ ದೇವರ ಮಕ್ಕಳಾದ ನಾವು ಒಬ್ಬೊಬ್ಬರು ಏನು ಹೇಳ್ಬೇಕು ಗೊತ್ತಾ? ಸೈತಾನೆ ನನ್ನ ಆರೋಗ್ಯ ನೀನು ಮುಟ್ಟಕ್ಕಾಗಲ್ಲ, ಸೈತಾನೆ ನನ್ನ ಮಕ್ಕಳು ನೀನು ಮುಟ್ಟಕ್ಕಾಗಲ್ಲ, ಸೈತಾನೆ ನನ್ನ ಕುಟುಂಬ ನೀನು ಮುಟ್ಟಕ್ಕಾಗಲ್ಲ, ಸೈತಾನೆ ನನ್ನ ಪತಿಯನ್ನು ನೀನು ಮುಟ್ಟಕ್ಕಾಗಲ್ಲ, ನನ್ನ ಪತ್ನಿಯನ್ನು ಮುಟ್ಟಕ್ಕಾಗಲ್ಲ, ನನ್ನ ಮಗಳನ್ನು ಮುಟ್ಟಕ್ಕಾಗಲ್ಲ, ನನ್ನ ಮೊಮ್ಮಕ್ಕಳನ್ನ ಮುಟ್ಟಕ್ಕಾಗಲ್ಲ, ನೀನು ಯಾರನ್ನು ಮುಟ್ಟಕ್ಕಾಗಲ್ಲ, ನನ್ನ ಬಿಸ್ನೆಸ್ಸನ್ನು ಮುಟ್ಟಕ್ಕಾಗಲ್ಲ, ನನ್ನ ಕೆಲಸನ ಮುಟ್ಟಕ್ಕಾಗಲ್ಲ, ನನ್ನ ಆತ್ಮಿಕ ಜೀವಿತ ನೀನು ಮುಟ್ಟಕ್ಕಾಗಲ್ಲ ಎಂಬುದಾಗಿ ಎರಡನೇ ಸಾರಿ ನೀವೇನು ಮಾಡಬೇಕು ಪ್ರಿಯರೇ? ಸೈತಾನಿಗೆ ನೀವು ಮಾತಾಡಬೇಕು. ಮೊದಲು ಮಾತಾಡಿಲ್ಲ ಅವನು, ಎರಡನೇ ಸಲ ಮಾತಾಡ್ದ. ಎಲ್ಲರೂ ಗಮನ ಇಡಿ. ಅಹಾಬ ಹೇಳ್ ಕಳಿಸ್ತಾನೆ, ಈ ಬೆನ್ನದ ಕಳಿಸ್ತಾನೆ ಇದ್ದಾನೆ, ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ. ಅಹಾಬನು ಏನು ಹೇಳ್ತಾ ಇದ್ದಾನೆ? ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತಾನೆ. ಏನು ಇದರಲ್ಲಿ ನಮಗೆ ಸಿಗೋದು ಗೊತ್ತಾ? ನೀವು ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ ನೋಡೋದಾದರೆ ಸೈತಾನು ಹೇಳ್ದ, ಆದರೆ 165 ಸಾರಿ ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಎಂಬುದಾಗಿ ಹೇಳಿದ್ರು. ಪ್ರಿಯ ದೇವರ ಮಕ್ಕಳೇ, ಇವತ್ತು ಯಾರು ಹೇಳಿದ್ನ ನೀನು ಹೇಳ್ತಾ ಇದೀಯಾ? ಅವ್ರು ಹೇಳಿದ್ನ ಹೇಳ್ತಾ ಇದೆಯಾ? ಬೈಬಲ್ ಹೇಳಿದ್ನ ಹೇಳ್ತಾ ಇದೆಯಾ? ಯಾರು? ಕಮಾನ್, ಯಾರು ಹೇಳಿದ್ನ ನೀನು ಹೇಳ್ತಾ ಇದೆಯಾ? ನಿನ್ನ ಜೀವಿತದ ಬಗ್ಗೆ, ನಿನ್ನ ಆರೋಗ್ಯದ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ ಯಾರು ಹೇಳಿದ್ದು ಹೇಳ್ತಾ ಇದೆಯಾ? ಈ ಕಡೆ ಒಂದು ಆಸ್ಪತ್ರೆ ಇದೆ,
ನನಗೊಂದಿನ ಇದ್ದಕ್ಕಿದ್ದಂಗೆ ಅಲರ್ಜಿ ಆಗೋಯ್ತು, ತುಂಬ ಕಷ್ಟ ಆಗೋಯ್ತು. ನಾನೇನು ಮಾಡಿದೆ ಅಂತಂದರೆ, ಇಲ್ಲಿ ಜಸ್ಟು ENT ಹತ್ರ ಹೋದೆ. ಅವನೇನೋ ಮೂಗೊಳಗೆ ಏನೋ ಮಿಷಿನ್ ಹಾಕ್ಬಿಟ್ಟು ಏನು ಹೇಳ್ಬಿಟ್ಟ, ಸರ್ ನಿಮಗೆ ಸರ್ಜರಿ ಮಾಡ್ಬೇಕು ಸರ್ ಅಂದ್ಬಿಟ್ಟು. ಏನನ್ಬಿಟ್ಟ? ಹಾಂ, ಆಯಿತು ಸರ್ ನಿಮ್ದಾಯ್ತು ಅಷ್ಟೇ ಅಂದ್ಬಿಟ್ಟು. ಅಲ್ಲಲ್ಲ ಸರ್, ನಾನು ಪಾಸ್ಟ್ರು, ನಾನು ಇನ್ನೂ ಪ್ರಸಂಗ ಮಾಡ್ಬೇಕು ಸರ್, ನಾನು ಇನ್ನೂ ದೇವ್ರ ವಾಕ್ಯ ಸಾರ್ಬೇಕು ಸರ್. ಅವನೇನು ಅಂದ್ಬಿಟ್ಟ, ಸರ್ ಏನೋ ಎತ್ತ ಗೊತ್ತಿಲ್ಲ ಸರ್, ನೀವು ಇನ್ನು ಸರ್ಜರಿ ಮಾಡಬೇಕು ಅಂತ. ಕೇಳಿಸ್ಕೊಂಡು ತುಂಬ ಒಂಥರ ಭಯನೂ ಆಯಿತು. ಅಲ್ಲ, ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ನಾವು ಫ್ಯಾಕ್ಟ್ನ ಫೈತ್ಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ಸರಿ, ನಾ ಬಂದ್ಬಿಟ್ಟು ಒಂದಿನ ಸೈಲೆಂಟಾಗಿದ್ದೆ. ಏನು ದೇವ್ರೆ, ಅವ್ರು ಹೇಳಿದ ನಿಜಾನ? ಪಾಪ ಅವರು ಡಾಕ್ಟ್ರು, ಅವ್ರಿಗೆ ಹೇಳೋದು, ಅವರು ವೈದ್ಯಕೀಯ ಒಂದು ಇದರಲ್ಲಿ ಅವ್ರು ಹೇಳೋದು ರೈಟೇ ಇರ್ತದೆ. ಬಟ್ ಆದರೆ ಈಗ ನನಗೆ ಅವ್ರು ಹೇಳೋದು ಬೇಡ, ನೀನು ನನಗೆ ಏನು ಹೇಳ್ತಾ ಇದೆಯಾ ಬೇಕು. ನನಗೆ ಕರೆಕ್ಟಾಗಿ ಅಪೊಸ್ತಲ ಕೃತ್ಯ 18ನೇ ಅಧ್ಯಾಯದಲ್ಲಿ ದೇವರು ಪೌಲನಿಗೆ ಒಂದು ರಾತ್ರಿ ದರ್ಶನ ಕೊಟ್ಟು ಮಾತಾಡಿದ್ರ ಬಗ್ಗೆ ನಾನು ಓದ್ತಾ ಇರಬೇಕಾದ್ರೆ ಅದರಲ್ಲಿ ಪೌಲನಿಗೆ ಏನು ಹೇಳಿದ್ರು ದೇವರು ಅಂದರೆ, ನೀನು ಮಾತಾಡುತ್ತಲೇ ಇರು. ಅವನ ಹತ್ರ ಹೋಗಿ 5 ವರ್ಷ ಆಯಿತು, ಇನ್ನೂ ಮಾತಾಡ್ಕೊಂಡೇ ಇದ್ದೀನಿ. ಆ ಡಾಕ್ಟ್ರ್ ಹತ್ರ ಹೋಗಿ 5 ವರ್ಷ ಆಯಿತು, ನಾನು ಇನ್ನೂ ಮಾತಾಡ್ಕೊಂಡೇ ಇದ್ದೀನಿ. ನೀನು ಮಾತಾಡುತ್ತಲೇ ಇರು, ಈ ಪಟ್ಟಣಗಳಲ್ಲಿ ಎಷ್ಟೋ ಜನ ನನಗಿದ್ದಾರೆ ಅಂದರು. ಪ್ರಿಯ ದೇವರ ಮಕ್ಕಳಮ್ಮ, ನನಗೆ ಗೊತ್ತಿಲ್ಲ, ನೀವೆಲ್ಲರೂ ನಿಮ್ಮ ಜೀವಿತದಲ್ಲಿ ಏನೋ ಒಂದು ಕಾರ್ಯವನ್ನು ನೀವು ಅನುಭವಿಸ್ತಾ ಇದ್ದೀರಾ, ಹಾದೋಗ್ತಾ ಇದ್ದೀರಾ. ಸೈತಾನ್ ನಿಮಗೆ ತಲೆಯಲ್ಲಿ ಏನೋ ತುಂಬ್ತಾ ಇದ್ದಾನೆ, ಕನಸಿನಲ್ಲಿ ಏನೋ ಹೇಳ್ತಾ ಇದ್ದಾನೆ, ಅವನು ಏನೇನೋ ಹೇಳ್ತಾ ಇದ್ದಾನೆ, ಅವನೇನೇನೋ ನೆರೆಟ್ ಮಾಡ್ತಾ ಇದ್ದಾನೆ. ಆದರೆ ಆ ನೆರೆಟಿವ್ನ ಅವನು ನಿರೂಪಣೆ ಮಾಡುವಂಥದ್ದನ್ನು ದಯವಿಟ್ಟು ಔಟ್ಕಮ್ ಆಗಿ ಸ್ವೀಕಾರ ಮಾಡಬೇಡ. ಸೈತಾನ್ನಾಗಲಿ, ನಿನ್ನ ಸನ್ನಿವೇಶವಾಗಲಿ, ಲೋಕದಲ್ಲಿರುವ ಜನರಾಗಲಿ ನಿನ್ನ ಜೀವಿತವನ್ನು ಹತ್ತೋಟಿಗೆ ತರದಂತೆ ನೀನು ನೋಡ್ಕೋಬೇಕು. ಹಲ್ಲೆಲೂಯಾ, ಹೇಳಿ ಹಲ್ಲೆಲೂಯಾ ಅಂತ. ನಿನ್ನ ಜೀವಿತವನ್ನು ಯಾರು ಹತ್ತೋಟಿಯಲ್ಲಿ ಇಡದಂತೆ ನೀನು ನೋಡ್ಕೋ. ದೇವರು ಹೇಳೋದನ್ನೇ ಮಾಡು, ಸೈತಾನ್ ಹೇಳೋದನ್ನು ನೀನು ಮಾಡಬೇಡ. ಆಮೇನ್. ಹಿರಿಯರು ಇವನಿಗೆ ಸರಿಯಾದ ರೀತಿಯ ಆಲೋಚನೆ ಕೊಟ್ಟವರು ಇವನಿಗೇನು ಮಾಡ್ತಾರೆ ಗೊತ್ತಾ? ಆಲೋಚನೆ ಹೇಳ್ತಾರೆ, ಅವನು ಕೇಳ್ತಾ ಇದ್ದಾನೆ, ನೀನು ಕೊಡಬೇಡ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಆರೋಗ್ಯನ ಸೈತಾನ ಅಟ್ಯಾಕ್ ಮಾಡೋಕ್ಕಿದ್ದಾನೆ, ನಿಮ್ಮ ಆಸ್ತಿನ ಸೈತಾನ ಅಟ್ಯಾಕ್ ಮಾಡೋಕ್ಕಿದ್ದಾನೆ, ನಿಮ್ಮ ಮಕ್ಕಳನ್ನು ಅಟ್ಯಾಕ್ ಮಾಡೋಕ್ಕಿದ್ದಾನೆ, ನಿಮ್ಮ ಕುಟುಂಬವನ್ನು ಅಟ್ಯಾಕ್ ಮಾಡೋಕ್ಕಿದ್ದಾನೆ, ನಿಮ್ಮ ಬಿಸ್ನೆಸ್ಸು, ನಿಮ್ಮ ಸೇವೆ, ನಿಮ್ಮ ಕೆಲಸ, ನಿಮಗೆ ದೇವರು ಏನೇನು ಕೊಟ್ಟಿದ್ದಾರೋ ಅವನ ಅಟ್ಯಾಕ್ ಮಾಡೋಕ್ಕೆ ಅವನದು ಪ್ಲ್ಯಾನ್ ಇದ್ದೇ ಇದೆ. ಅವನು ಗೇಮ್ ಆಡಲ್ಲ, ಸೈತಾನು ಅಟ್ಯಾಕ್ ಮಾಡೋಕ್ಕಿದ್ದಾನೆ. ಆದರೆ ದೇವರ ಮಕ್ಕಳಾದ ನಾವು ಅಹಾಬ ಹೇಳಿದ ಹಾಗೆಯೇ ನಾನು ಕೊಡಲ್ಲ ಅಂತ ಹೇಳ್ಬೇಕು. ನಿಂದಲ್ಲ, ಅದು ನಂದು ಅಂತ ಹೇಳ್ರಿ. ಎಲ್ಲ ಹೇಳಿ, ಈ ಜೀವ ಸೈತಾನ ನಿಂದಲ್ಲ, ಈ ಜೀವ ಯೇಸುವಿನದು, ಸೈತಾನ್ನೇ ಹೋಗು ಅಂತ ಹೇಳ್ರಿ. ನನಗಿನ್ನೂ ಜ್ಞಾಪಕ ಇದೆ, ಒಂದಿನ ನಾನು ನಮ್ಮ ಕುಟುಂಬದವ್ರನ್ನೆಲ್ಲ ವಂಡರ್ಲ ಕರ್ಕೊಂಡು ಹೋಗಿದ್ದೆ ಸುಮಾರು ವರ್ಷಗಳ ಹಿಂದೆ. ಆವಾಗ ನಮ್ಮ ಜೂಡಿ 4 ವಯಸ್ಸು ಹೆಣ್ಮಗು, ಎಷ್ಟು 4 ವಯಸ್ಸು, ವೇವ್ ಪೂಲ್ಗೆ ಕರ್ಕೊಂಡು ಹೋದ್ವಿ. ಆ ವೇವ್ ಪೂಲ್ಗೆ ನಾವು ಕರ್ಕೊಂಡೋದಾಗ ಆ ವೇವ್ ಪೂಲ್ನಲ್ಲಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ. ತಕ್ಷಣ ನನಗೆ ಯಾವಾಗಲೂ ಕಣ್ಣು ನನ್ನ ಮಕ್ಕಳ ಮೇಲೆ ಇರ್ತದೆ. ಸೊ ಇಂಥ ಒಂದು ಟ್ರಿಪ್ಗೆ ಹೋಗ್ಬೇಕಾದ್ರೆ ಅಥವಾ ಸ್ಪೆಷಲಿ ವಾಟ್ರಲ್ಲಿ ಇಳಿಬೇಕಾದ್ರೆ ಮಕ್ಕಳ ಮೇಲೆ ನನ್ನ ಗಮನ ಇರ್ತದೆ. ಸೊ ನಾನೇನು ಮಾಡಿದೆ, ನೋಡ್ತಾನೆ ಇದ್ದೆ. ಜೂಡಿ ಆಟ ಆಡ್ಕೊಂಡು ನೀರೊಳಗೆ ಹೋಗ್ತಾ ಇದ್ದಾಳೆ. ಅವಳು ಒಂದು 2-3 ಸಾರಿ ನೀರು ಕುಡಿದ್ಲು, ನೀರೊಳಗೆ ಹೋಗ್ತಾ ಇದ್ದಾಳೆ. ಎಲ್ಲರೂ ಅವ್ರವ್ರು ಆಟ ಆಡ್ಕೊಂಡಿದ್ದಾರೆ, ಎಲ್ಲರೂ ಓದ್ತಾ ಇದ್ದಾರೆ. ಬಟ್ ಅವಳು ಸಹಾಯಕ್ಕಾಗಿ ಕೂಗ್ತಾ ಇದ್ದಾಳೆ. ಬಟ್ ಯಾರು ಪಾಪ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಎಲ್ಲರೂ ಆಟ ಆಡ್ತಾ ಇದ್ದಾರೆ, ಎವ್ರಿಬಡಿ ಈಸ್ ಪ್ಲೇಯಿಂಗ್, ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಆ ಟೈಮಲ್ಲಿ ನನ್ನ ಕಣ್ಣು ಹೆಂಗೆ ಹೋಯ್ತು ಅಂತಂದರೆ ನಾನು ನೋಡ್ತಾನೆ ಇದ್ದೆ. ಇನ್ನೇನು ಅವಳು 3ನೇ ಸಾರಿ ನೀರು ಕುಡ್ದು ಇನ್ನೇನು ಕೆಳಗೆ ಹೋಗ್ತಾ ಇದ್ದಾಳೆ. ನಾನು ತಗೊಂಡೆ ನನ್ನ ಸ್ಟೆಪ್ಪು, ಸ್ಲೋ ಮೋಷನ್, ಝೂಮ್ ಮಾಡಯ್ಯ. ನಾನು ಸ್ಲೋ ಮೋಷನ್ ಆಗಿ ತಗೊಂಡೆ ನೋಡ್ರಿ. ಅಲ್ಲಿ ಯಾಕಂದರೆ ನೀರಲ್ಲಿ ಓಡೋಕ್ಕಾಗೋದಿಲ್ಲ. ಬಟ್ ನಾನು ಅಪ್ಪ, ಅವಳು ನನಗೆ ಮಗಳು. ನಾನೇನು ಮಾಡಿದೆ ಗೊತ್ತಾ, ಎಷ್ಟೋ ಜನರು ಅಲ್ಲಿ ಕೂಗಾಡ್ತಾ ಇದ್ದಾರೆ, ಹ್ಯಾಪಿ ಆಗಿದ್ದಾರೆ, ಈಜಾಡ್ತಾ ಇದ್ದಾರೆ. ಬಟ್ ನನ್ನ ಮಗಳು ಮಾತ್ರ ಏನು ಮಾಡ್ತಾ ಇದ್ದಾಳೆ, ಕೆಳಗೆ ಹೋಗ್ತಾ ಇರ್ಬೇಕಾದ್ರೆ ನಾನೇನು ಮಾಡಿದೆ, ಜೂಡಿ ಅವಳು ಸುಮ್ಮನೆ ನೀರು ಕುಡ್ದವಳು ಹಿಂಗೆ ನೋಡ್ತಾಳೆ,
ಹೋಗಿ ಜುಟ್ಟು ಎಳೆದ್ಬಿಟ್ಟೆ ನಾನು. ನನ್ನ ಮಗಳು ನೀರು ನೀನೇನು ಮಾಡೋಕ್ಕಾಗಲ್ಲ, ಅಟ್ಲು ಉಂಡಲ್ಲ ಮೀರು ಅಂದ್ರು. ಸೈತಾನ್ ಏನಾದರೂ ನೀನು ಅಟ್ಯಾಕ್ ಮಾಡ್ತಾ ಇದ್ರೆ, ಸೈತಾನ್ ನಿನ್ನ ಮೇಲೆ ಏನಾದರೂ ಬರ್ತಾ ಇದೆ, ಸೈತಾನ್ ಏನಾದರೂ ಆಕ್ರಮಣ ಮಾಡ್ತಾ ಇದ್ರೆ, ಇದು ದೇವರದು, ಯೇಸುವಿನ ರಕ್ತದಿಂದ ಕೊಳ್ಳಲ್ಪಟ್ಟಿದ್ದೀನಿ, ಯೇಸುವಿನ ರಕ್ತ ಇದ್ರ ಮೇಲಿದೆ, ಪಿಶಾಚಿಯೇ ಇದು ನಿಂದಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗಾದ್ರೂ ಈ ರೀತಿ ಅಟ್ಯಾಕ್ ಇದೆಯಾ ಪ್ರಿಯ ದೇವರ ಮಕ್ಕಳೇ? ನೀವು ಹೇಳಬೇಕು. ಆಹಾಬ ಹೇಳ್ತಾನೆ, ಆಗಲ್ಲಯ್ಯ, ಅಯ್ಯಲ್ಲೇದು ಪೋ, ಅಯ್ಯಲ್ಲೇದು ಪೋ. ಸವಾಲ್ ತಗೊಳ್ರಿ. ಒಂದನೇ ಸಾರಿ ಅವನು ಮಾಡ್ದ, ಎರಡನೇ ಸಾರಿ ಬಿಟ್ಕೊಡ್ತೀಯಾ? ನೋಡಿ, ನಾವೆಲ್ಲ ಒಂದು ಫ್ಯಾಮ್ಲಿ ಅಲ್ವಾ? ಸಭೆ ಬಂದಮೇಲೆ, ಸಭೆಯಲ್ಲಿ ಇದ್ದ ಮೇಲೆ, ಬಟ್ ನಾವು ಆ ಥರನೇ ನಾವು ನಮ್ಮ ಜೀವಿತವನ್ನು ರೂಪಿಸ್ಕೊಳ್ಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಎಲ್ರಿಗೂ ಒಂದೇ ಸಲ ಸಹಾಯ ಮಾಡೋಕ್ಕಾಗಲ್ಲ, ದೇವರೊಬ್ಬರೇ ಮಾಡೋಕ್ಕಾಗೋದು. ಒಂದೇ ಟೈಮಲ್ಲಿ ಎಲ್ರಿಗೂ ಸಹಾಯ ಮಾಡೋದು ದೇವರೊಬ್ಬರೇ. ಅದರಿಂದನೇ ದೇವರು ನಮ್ಮೆಲ್ಲರೂ ಫ್ಯಾಮಿಲಿಯಾಗಿ ಇಟ್ಟಿದ್ದಾರೆ, ಸರಿನಾ? ಉದಾಹರಣೆಗೆ ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂದಾಗ ಅವ್ರವ್ರ ಫ್ಯಾಮಿಲಿಯವ್ರನ್ನೇ ಕೂಗೋದು. ಏನೋ ಒಂದು ಪ್ರಾಬ್ಲಮ್ ಆಯ್ತು ಇಲ್ಲಿ ಅಂತ ಇಟ್ಕೊಳ್ಳಿ. ಆದಾಗ ಎಲ್ಲರೂ ಫಸ್ಟ್ ಅವ್ರ ಫ್ಯಾಮಿಲಿ, ಮಕ್ಕಳು, ಅವ್ರ ಹೆಂಡತಿ, ಗಂಡ ಇದಾರ ಅಂತ ನೋಡ್ತಾರೆ. ಆ್ಯಂಡ್ ಇಟ್ ಈಸ್ ಗುಡ್, ಅದು ಭಾಳ ಒಳ್ಳೆಯದು. ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆ ಜವಾಬ್ದಾರಿಕೆ ಇರಬೇಕು, ನೀವು ಜಾಗರೂಕರಾಗಿರಬೇಕು. ಅದೇ ಥರ ನಾನು ಅಪ್ಪ, ನನ್ನ ಮಕ್ಕಳಿಗೆ ನಾನು ತಂದೆ, ಆ್ಯಂಡ್ ಐ ಹ್ಯಾವ್ ಕನ್ಸಿಡರೇಷನ್ ಆ್ಯಂಡ್ ಎ ಸ್ಪೆಷಲ್ ಕನ್ಸಿಡರೇಷನ್ ಅಬೌಟ್ ಮೈ ಚೈಲ್ಡ್. ಯಾರೇನೋ ಗೊತ್ತಿಲ್ಲ, ನನ್ನ ಮಕ್ಕಳ ಬಗ್ಗೆ ಏನಾದರೂ ಹೇಳಿದ್ರೆ ಐ ಆಮ್ ನಾಟ್ ಅಪ್ಪ, ಐ ಆಮ್ ಸಮಥಿಂಗ್ ಎಲ್ಸ್. ಅದೇ ಥರ ದೇವರಿಗೆ ಯಾರಾದರೂ ನಿಮ್ಮನ್ನು ಮುಟ್ಟಿದ್ರೆ ದೇವರ ಕಣ್ಣುಗುಡ್ಡನ್ನು ಮುಟ್ಟಿದಂಗೆ, ಅವ್ರು ನಿನ್ನನ್ನು ಬಿಡಲ್ಲ. ಅಮ್ಮ, ನೀನು ಯಾಕೆ ಬಿಡ್ತಾ ಇದೆಯಾ ಸೈತಾನ್ಗೆ? ನಿನ್ನ ಜೀವಿತ ಯಾಕೆ ಸೈತಾನ್ಗೆ ಒಪ್ಪಿಸ್ತಾ ಇದೆಯಾ? ನಿನ್ನ ಜೀವಿತದ ಇಷ್ಟವಾದ ಕಾರ್ಯಗಳನ್ನ, ನಿನ್ನ ಪ್ರಾರ್ಥನೆ, ನಿನ್ನ ಆರಾಧನೆ, ನಿನ್ನ ಪರಿಶುದ್ಧತೆ, ದೇವರು ನಿನಗೆ ಕೊಟ್ಟಿರುವಂಥ ದರ್ಶನ, ದೇವರು ನಿನಗೆ ಕೊಟ್ಟಿರುವಂಥ ಗುರಿ, ದೇವರು ನಿನಗೆ ಕೊಟ್ಟಿರುವಂಥ ಕಾರ್ಯಗಳನ್ನ ವೈ ಡು ಯು ಕಮಿಟ್? ಯಾಕೆ ಬೇಜವಾಬ್ದಾರಿಕೆ ಉಳ್ಳವನಾಗಿದೆಯಾ? ಪ್ರಾರ್ಥನೆಯಲ್ಲಿ ಜಯಿಸು, ಆರಾಧನೆಯಲ್ಲಿ ಜಯಿಸು, ವಾಕ್ಯದಲ್ಲಿ ಜಯಿಸು, ಪರಿಶುದ್ಧತೆಯಲ್ಲಿ ಜಯಿಸು, ಬಿಡಬೇಡ. ಪ್ರತಿದಿನ ಅವನಿಗೆ ಹೇಳು. ನೀನು 125 ಸಾರಿ ಯೇಸು ಸ್ವಾಮಿ, ಮತ್ತೆ ಮಾರ್ಕ, ಲೂಕ, ಯೋಹಾನದಲ್ಲಿ ಸತ್ಯವೇದ ಹೇಳುತ್ತದೆ, ನನ್ನ ತಂದೆ ಹೇಳ್ತಾ ಇದ್ದಾರೆ, ನಾನು ಹೇಳ್ತೀನಿ ಸೈತಾನ್ನೇ ಬಿಟ್ಟು. ಇವತ್ತು ನೀವೆಲ್ಲ ಏನು ಹೇಳ್ತಾ ಇದ್ದೀರಾ? ವಾಟ್ ಆರ್ ಯು ಟೆಲಿಂಗ್ ಅಬೌಟ್ ಯುವರ್ ಫ್ಯಾಮಿಲಿ? ನಿಮ್ಮ ಕುಟುಂಬದ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ನಿಮ್ಮ ಮಕ್ಕಳ ಬಗ್ಗೆ ಏನು ಹೇಳ್ತಾ ಇದ್ದೀರಾ? ನಿಮ್ಮ ಕೆಲಸದ ಬಗ್ಗೆ ಏನು ಹೇಳ್ತಾ ಇದ್ದೀರಾ? ನಿಮ್ಮ ಆರೋಗ್ಯದ ಬಗ್ಗೆ ಏನು ಹೇಳ್ತಾ ಇದ್ದೀರಾ? ವಾಟ್ ಆರ್ ಯು ಟೆಲಿಂಗ್? ಹಿರಿಯರ ಹತ್ರ ಹೋದ ಇವನು, ರೈಟ್ ಪೀಪಲ್ ಹತ್ರ ಹೋದ. ಎಷ್ಟೋ ಜನ ಇವತ್ತು ರಾಂಗ್ ಪೀಪಲ್ ಹತ್ರ ಹೋಗ್ತಾರೆ. ಅವ್ರು ಹೇಳಿದ್ರು, ಆಹಬಾ ಕೊಡಬೇಡ, ಬಿಡಬೇಡ, ನಿಂದು ನಿಂದೆ. ಅವನೇನಾದ್ರೂ ಬಂದು ಮಾಡ್ಕೊಳ್ಳಿ, ಬೆನ್ನದ ಬಂದು ಏನಾದರೂ ಮಾಡ್ಕೊಳ್ಳಿ, ನೀನು ಬಿಡಬೇಡ. ಕೆಲವರೆಲ್ಲ ಪ್ರಾರ್ಥನೆ ಮಾಡೋವ್ರ ಗುಂಪಿನಲ್ಲಿ ಇರಲ್ಲ, ಎಲ್ಲೆಲ್ಲೋ ತಿರುಗಾಡ್ತಾ ಇರೋದು, ಸಾಯಂಕಾಲನೂ ತಿರುಗಾಡೋದೆ, ಮಧ್ಯರಾತ್ರಿನೂ ತಿರುಗಾಡೋದೆ, 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿನೂ ತಿರುಗಾಡೋದೆ. ತಿರುಗಾಡಬೇಡಿ. ಸಮಸ್ಯೆ ಬಂದಾಗ ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ರಾತ್ರಿನಲ್ಲಿ ಪ್ರಾರ್ಥನೆ ಮಾಡಿದ್ರು. ಅದೇ ರೀತಿ ಕಮಾನ್, ದೇವರ ಮಕ್ಕಳಾದ ನಾವು ಪ್ರಾರ್ಥನೆ ಗುಂಪಲ್ಲಿ ಸೇರಿ ನಿಮ್ಮ ಸಮಸ್ಯೆಗಳನ್ನ ನೀವು ಈಸಿಯಾಗಿ ಜಯಿಸ್ಬೋದು ಪ್ರಿಯರೇ. ಡೋಂಟ್ ಟ್ರೈ ಟು ಮಿಂಗಲ್ ವಿತ್ ಎವ್ರಿಬಡಿ. ಎಲ್ಲರೂ ಪ್ರೀತಿ ಮಾಡಿರಿ, ಆದರೆ ಕೆಲವ್ರನ್ನ ನಿಮ್ಮ ಜೊತೆ ಇಟ್ಕೊಳ್ಳಿ ಪ್ರಾರ್ಥನೆಗಾಗಿ. ಟೈಮ್ ನೋಡ್ಕೊಳ್ಳಿ, ಯಾವಾಗಾರು ಟೈಮ್ ನೋಡ್ಕೊಳ್ಳಿ, ಬರ್ರೋ ಪ್ರಾರ್ಥನೆ ಮಾಡೋಣ ಅಂತೇಳಿ. ಯೇಸುಸ್ವಾಮಿನ ಅಷ್ಟೇ, ಗೆತ್ಸೇಮನ ತೋಟದಲ್ಲಿ ಬಂದ, ಇಹಲೋಕಾಧಿಪತಿ ಬಂದ್ಬಿಟ್ಟ. ಯೇಸುಸ್ವಾಮಿನೇ ಹೇಳಿದ್ರು, ಇಹಲೋಕಾಧಿಪತಿ ಬಂದ, ಅವ್ನು ಜಾಬ್ ಮಾಡಕ್ಕೆ ಬಂದಿದ್ದಾನೆ. ಎಲ್ಲರೂ ಗಮನ ಇಡಿ. ಸೈತಾನು ಒಂದಾದ್ಮೇಲೆ ಇನ್ನೊಂದಾದ್ಮೇಲೆ ಇನ್ನೊಂದು ನಿನ್ನ ನನ್ನ ಜೀವಿತದಲ್ಲಿ ಅವನು ತರ್ತಾನೆ ಇರ್ತಾನೆ. 1 ಪೇತ್ರ 5ನೇ ಅಧ್ಯಾಯದಲ್ಲಿ ಬರೆದಿದೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗ್ತಾನೆ ಇದ್ದಾನೆ. ಆದ್ರಿಂದ ದಯವಿಟ್ಟು ನಿನ್ನದನ್ನು ಬಿಟ್ಕೊಡ್ಬೇಡ, ನಿನ್ನ ಸಂತೋಷ ಬಿಡಬೇಡ. ಸೈತಾನಿಗೆ ನಿನ್ನ ಸಂತೋಷ ಬೇಕು, ಸೈತಾನಿಗೆ ನಿನ್ನ ಸಮಾಧಾನ ಬೇಕು, ಸೈತಾನಿಗೆ ದೇವರು ನೀನು ಕೊಟ್ಟಿರುವಂಥ ಆರೋಗ್ಯ ಬೇಕು, ಸೈತಾನಿಗೆ ನಿನ್ನ ಹತ್ರ ಏನೇನು ಇಷ್ಟವಾಗಿದೆಯಲ್ಲೋ ಅವನು ಬೇಕು. ಅವನದಕ್ಕೆ ಹೋರಾಡ್ತಾನೆ ಇರ್ತಾನೆ. ಆದರೆ ನೀನು ನಾನು ಸುಮ್ಮನೆ ಇದ್ರೆ ಆಗಲ್ಲ ಪ್ರಿಯರೇ. ಮೊದಲು ಥರ ಇರಕ್ಕೆ ಹೋಗ್ಬೇಡ್ರಿ. ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ನಿಮ್ಮ ಪರಿಶುದ್ಧತೆಯಲ್ಲಿ ನಿಲ್ರಿ. ನೀತಿವಂತನು ಇನ್ನೂ ನೀತಿವಂತನಾಗಲಿ.
ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ. ಆ ಥರ ಪ್ರಿಯ ದೇವರ ಮಕ್ಕಳೇ ನಾವು ಏರ್ತಾ ಇರ್ಬೇಕು. ಕೆಲವು ಸಲ ಏನು ಗೊತ್ತಾ, ನಾವು ಅಟ್ಯಾಕ್ ಬಂದುಬಿಟ್ರೆ ನಾನು ಬೈಬಲ್ ಓದಿ ಏನು ಪ್ರಯೋಜನ, ನಾನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ, ನಾನು ಉಪವಾಸ ಮಾಡಿ ಏನು ಪ್ರಯೋಜನ, ನಾನು ಆರಾಧನೆಗೆ ಬಂದು ಏನು ನೀನು ಒಚ್ಚೆಲೆ ಸೈತಾನ್ಗೆ ನೀನು ಜಾಗ ಕೊಟ್ಟಂಗೆ. ಅದ್ರ ಬದಲು ಪ್ರಿಯ ದೇವರ ಮಕ್ಕಳೇ ಏನು ಮಾಡಿ ಗೊತ್ತಾ, ಅವನು ಏನೇ ಮಾಡಲಿ ನಾನು ಮಾತ್ರ ಬಿಡಲ್ಲ ಎಂಬುದಾಗಿ ನೀವಿದ್ದರೆ ಖಂಡಿತವಾಗಿ ಸೈತಾನ್ ನೋಡ್ತಾನೆ, ಆಮೇಲೆ ನಿಮ್ಮನ್ನು ಬಿಟ್ಬಿಟ್ಟು ಓಡೋಗ್ತಾನೆ. ಆಮೇನ್. ಸೊ ಅದನ್ನೇ ಅಹಾಬ ಮಾಡಿದ್ದನ್ನು ಈ ಟೈಮಲ್ಲಿ ನಾವು ನೋಡ್ತೀವಿ. ಈಗ ನೆಕ್ಸ್ಟು 10ರಿಂದ 12ನೇ ವಚನಕ್ಕೆ ನಾವು ಬರೋಣ. 10ರಿಂದ 12ನೇ ವಚನದಲ್ಲಿ 10ನೇ ವಚನ ಮಾತ್ರ ಓದಿ. ಇವಾಗ 10ನೇ ವಚನ ಓದೋದನ್ನು ಕೇಳಿಸ್ಕೊಳ್ಳೋಣ. 1 ಅರಸು 20 10ನೇ ವಚನ ಓದ್ರಿ. ಓಕೆ. ದೂತರು ಬಂದು ಈ ಮಾತುಗಳನ್ನು ಬೆನ್ಹದನಿಗೆ ತಿಳಿಸಿದಾಗ ಅವನು ಅಹಾಬನಿಗೆ, ಸಮಾರ್ಯ ಪಟ್ಟಣದ ನಾಶನದಿಂದುಂಟಾಗುವ ಧೂಳು ಲೆಕ್ಕವಿಲ್ಲದ ನನ್ನ ಸೈನಿಕರ ಹಿಡಿತುಂಬುವುದಷ್ಟಿದ್ದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿಸಿದ. ಸರಿ, ಈಗ ಅಹಾಬ ಹೇಳಿ ಕಳಿಸ್ತಾನೆ. ಇವತ್ತು ನೀನು ಸೈತಾನ್ಗೆ ಏನು ಹೇಳ್ತಾ ಇದೀಯಾ? ದೇವ್ರ ವಾಕ್ಯ ಹೇಳು. ಏನಪ್ಪ ದೇವ್ರ ವಾಕ್ಯ ಹೇಳು. ಸೈತಾನ್ಗೆ ಹೇಳು. ಇವ್ರ ಹತ್ರ ಹೇಳ್ಕೊಂಡಿರ್ಬೇಡ. ಸೈತಾನ್ಗೆ ಹೇಳ್ಬೇಕಾದ್ರೂ ಅವನಿಗೆ ಆಜ್ಞಾಪನೆ ಮಾಡೋದು ನೀನು ಆಜ್ಞಾಪನೆ ಮಾಡು. ಯಾಕಂದರೆ ಎಲ್ಲ ಪ್ರಾಬ್ಲಮ್ಗೂ ಅನೇಕ ವೇಳೆ ಸೈತಾನ್ಗೆ ಇಲ್ಲ ನಾವು ಜಾಗ ಕೊಟ್ಟಿರ್ತೀವಿ, ಇಲ್ಲ ಸೈತಾನ್ ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ. ಇದನ್ನು ಕಂಡಿಡ್ಕೋಬೇಕು ನಾವು. ಇಂಥ ಒಂದು ಟೈಮ್ನಲ್ಲಿ ಅಹಾಬನಿಗೆ ಆ ಬೆನ್ನದನು ತನ್ನ ದೂತರನ್ನು ಕಳಿಸಿ ಈ ರೀತಿ ಹೇಳ್ತಾನೆ, ಧೂಳು ಲೆಕ್ಕವಿಲ್ಲದ ನನ್ನ ಸೈನಿಕರ ಹಿಡಿ ತುಂಬುವಷ್ಟಾಗಿದ್ರೆ ಅಂದರೆ ನಿನ್ನ ಆ ರೀತಿ ನಾನು ಸೋಲಿಸ್ತೀನಿ. ಸೈತಾನ್ ಪ್ಲಾನ್ ಏನು ಗೊತ್ತಮ್ಮ? ನಮ್ಮೊಬ್ಬೊಬ್ಬರು ಜೀವಮಾನದಲ್ಲಿ ಅವನು ನಮ್ಮನ್ನು ಹಾಳು ಮಾಡಬೇಕು ಅನ್ನೋದೇ. ಬೈಬಲಲ್ಲಿ ಬರೆದಿದೆ, ಯೋಹಾನ 10:10 ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಸುಲುಕೊಡುವುದಕ್ಕೂ ಬರ್ತಾನೆ ಹೊರತು ಇನ್ಯಾವುದಕ್ಕೂ ಬರೋದಿಲ್ಲ. ಹಾಗಾದರೆ ಇವತ್ತು ನಿನ್ನ ಆತ್ಮಿಕ ಜೀವಿತ ಯಾವ ರೀತಿ ಇದೆ? ನೀನು ಯಾವ ರೀತಿ ಬೈಬಲ್ ಓದ್ತಾ ಇದೆಯಾ? ಯಾವ ರೀತಿ ನೀ ಪ್ರಾರ್ಥನೆ ಮಾಡ್ತಾ ಇದೆಯಾ? ಯಾವ ರೀತಿ ನೀ ಆರಾಧನೆ ಮಾಡ್ತಾ ಇದೆಯಾ? ಯಾವ ರೀತಿ ನೀ ಸಭೆಗೆ ಬರ್ತಾ ಇದೆಯಾ? ಎಷ್ಟು ಗಂಟೆಗೆ ಬರ್ತಾ ಇದೆಯಾ? ಸಭೆಯಲ್ಲಿ ಬಂದರೆ ನೀನು ಯಾವ ರೀತಿ ಆರಾಧನೆ ಮಾಡ್ತೀಯಾ? ಸಭೆಯಲ್ಲಿ ಬಂದರೆ ನೀನು ಯಾವ ರೀತಿ ದೇವರನ್ನ ನೋಡ್ತೀಯಾ? ಮಾತ್ರವಲ್ಲದೆ ನಿನ್ನ ಮನೆಯಲ್ಲಿ ದೇವರಿಗೆ ಎಷ್ಟು ಟೈಮ್ ಕೊಡ್ತಾ ಇದೆಯಾ ನೀನು? ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಸೈತಾನ್ ಬೆನ್ನದನು ಇಲ್ಲಿ ಸವಾಲಾಕಿ ಹೇಳ್ಕಳಿಸ್ತಾನೆ, ಅಹಾಬ ನೀನು ಧೂಳಾಗ್ಬಿಡ್ತೀಯಾ ಅಂತ. ಆವಾಗ ಅಹಾಬ ಏನು ಹೇಳ್ತಾನೆ 11ನೇ ವಚನದಲ್ಲಿ ಅಂದರೆ, ಯುದ್ಧಕ್ಕಾಗಿ ನಡುಕಟ್ಟನ್ನು ಬಿಗಿದುಕೊಳ್ಳುವವನು ಅದನ್ನು ಬಿಚ್ಚಿಡುವ ಜಯಶಾಲಿಯಂತೆ ಎಚ್ಚಳ ಪಡಬಾರ್ದಂತ ಅವನಿಗೆ ಹೋಗಿ ಹೇಳ್ರಿ. ಎಲ್ಲ ಗಮನ ಇಡಿ. ನಿಮ್ಮ ತಲೆಯಲ್ಲಿ ಸೈತಾನ್ ಏನೋ ತುಂಬ್ತಾ ಇರ್ಬೋದು, ಆದರೆ ನಿಮ್ಮ ಬಾಯಲ್ಲಿ ದೇವ್ರ ವಾಕ್ಯನ ಹೇಳ್ತಾರೆ. ನಾನು ಹಿಂಗೆ ಮಾಡ್ಬಿಡ್ತೀನಿ, ಹಿಂಗೆ ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ ಅಂತ ಸೈತಾನ್ ನಿಮ್ಮನ್ನು ಎದುರಿಸ್ತಾ ಇರ್ಬೋದು. ಒಂದೇಳ ಎಲ್ಲರ ಗಮನ ಇಡಿ. ಸೈತಾನ್ ಹತ್ರನೂ ಜನ ಇದ್ದಾರೆ, ದೇವ್ರ ಹತ್ರನೂ ಜನ ಇದ್ದಾರೆ. ಕೆಲವು ಸಲ ನಿನ್ನ ಹತ್ರ ಇಬ್ಬರಲ್ಲೊಬ್ಬರು ಬರ್ತಾನೆ ಇರ್ತಾರಮ್ಮ. ಯಾರು ನಿನ್ನ ಹತ್ರ ಯಾರನ್ನ ಕಳಿಸಿದ್ದಾರೆ ಅಂತ ನಿಂಗೆ ಗೊತ್ತಾಗಕ್ಕೆ ಭಾಳ ಸಿಂಪಲ್ ಆದ ಒಂದು ವಿಷಯ ಏನು ಗೊತ್ತಾ? ಯಾರಾದರೂ ಬಂದು ನಿನ್ನ ಹತ್ರ ಮಾತಾಡುವಾಗ ಇಮ್ಮಿಡಿಯೇಟಾಗಿ ನಿನಗೇನಾದರೂ ಹೃದಯದಲ್ಲಿ ಅಸಮಾಧಾನ ಬಂದರೆ ಅವರು ಸೈತಾನ್ ಏಜೆಂಟ್ಗಳು. ಯಾರಾದರೂ ಬಂದು ನಿಮ್ಮ ಹತ್ರ ಮಾತಾಡಿದಾಗ ನಿಮಗೇನೋ ಒಂದು ಸಮಾಧಾನ ಬರುತ್ತೆ ಅಂದರೆ ದೇವರವ್ರನ್ನ ಕಳಿಸಿದ್ದು. ಪ್ರತಿದಿನ ಎಲ್ಲರೂ ಗಮನಾಡಿ, ಪಾಪವು ನಿನ್ನ ಬಾಗಿಲಲ್ಲಿ ಹೊಂಚು ಹಾಕಿಕೊಂಡೇ ಅದೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ನೀನು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನಿನ್ನ ಇಷ್ಟ ಇದ್ದವ್ರು ಮಾತ್ರನೇ ನನ್ನ ಮನೆಗೆ ಬರಬೇಕು, ದೇವರೇ ನನ್ನ ಹತ್ರ ಬರಬೇಕು, ನಂಗೆ ಸಮಾಧಾನ ಬೇಕಪ್ಪ ಎಂಬುದಾಗಿ ನೀವು ಕೇಳ್ರಿ. ಕೆಲವ್ರು ಹಂಗಲ್ಲ. ಯಾರೋ ಒಂದು ಪಾಸ್ಟ್ರಮ್ಮ ಸಿನಿಮಾ ಹಾಡಿಗೆ ಡ್ಯಾನ್ಸ್ ಆಡಿದ್ರು, ಅವ್ರಿಗೆ ಹೋಗ್ಬಿಟ್ಟು ಲೈಕ್ ಮಾಡೋದು, ಐ ಲೈಕ್. ಪ್ರಿಯ ದೇವ್ರ ಮಕ್ಕಳೇ, ಅವರು ಸಿನಿಮಾ ಹಾಡಿಗೆ ಆಡಿದ್ರು, ಅವ್ರು ನರ್ಕಕ್ಕೆ ಹೋಗ್ತಾರೆ, ನೀನು ನರ್ಕಕ್ಕೆ ಹೋಗ್ತೀಯಾ? ಅವರು ನಾಳೆ ಏನು ಮಾಡ್ತಾರೆ? ವಿಗ್ರಹಾರಾಧನೆ ಮಾಡ್ತಾರೆ, ನೀನು ಮಾಡ್ತೀಯಾ? ಇಲ್ಲಪ್ಪ ಅವ್ರು ದೊಡ್ಡ ಪಾಸ್ಟ್ರು, ಅವ್ರು ಹೆಂಗೋ ಭಾಳ ಫೇಮಸ್ಸು, ಆ ಅಮ್ಮ ಭಾಳ ಫೇಮಸ್ಸು, ಅವರೇ ಸಿನಿಮಾ ಹಾಡಿಗೆ ಡ್ಯಾನ್ಸ್ ಆಡಿದ್ರು. ಪ್ರಿಯ ದೇವ್ರ ಮಕ್ಕಳೇ, ಎಲ್ಲರೂ ಗಮನ ಇಡ್ರಿ. ಯಾವುದನ್ನು ಲೈಕ್ ಮಾಡಬೇಕು, ವಾಕ್ಯದ ಪ್ರಕಾರ ಇರೋದಕ್ಕೆ ಮಾತ್ರ ಲೈಕ್ ಮಾಡು. ಎಲ್ಲನೂ ಲೈಕ್ ಮಾಡ್ತಾ ಕೂತ್ಕೋಬೇಡ. ಇಲ್ಲೇ ಹೋದರೆ ಅವರಲ್ಲಿರುವಂತಹ ಪಿಶಾಚಿಯ ಕಾರ್ಯಗಳು ನಿನ್ನೊಳಗೆ ಬರ್ತದೆ, ನಿನಗೆ ಗೊತ್ತಿಲ್ಲ ಹೆಂಗೆ ಬರ್ತದೆ ಅಂತ. ಅದು ಆಮೇನ್ ಹೇಳಿ, ಆಮೇನ್ ಅಂತ. ಯೂಟ್ಯೂಬಲ್ಲಿ ಇರೋದು ಎಲ್ಲನೂ ಒಳ್ಳೇದಲ್ಲ. ಯೂಟ್ಯೂಬಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ.
ದಯವಿಟ್ಟು ಎಲ್ಲದಕ್ಕೂ ಲೈಕ್ ಮಾಡ್ಕೊಂಡಿರಬೇಡಿ, ಎಲ್ಲದಕ್ಕೂ ಲೈಕ್ ಮಾಡ್ಕೊಂಡು ಯಾವುದು ಲೈಕ್ ಮಾಡಬೇಕು ಅದನ್ನು ಲೈಕ್ ಮಾಡಿ ದೇವರ ಆತ್ಮನನ್ನು ಕೇಳ್ರಿ. ಮುಖ್ಯವಾಗಿ ಯಮನಸ್ಥರಿಗೆ ನಾನು ಸಜೆಷನ್ ಕೊಡ್ತಾ ಇದ್ದೀನಿ, ದಯವಿಟ್ಟು ಅಷ್ಟು ಜನ ಅವ್ರನ್ನ ಲೈಕ್ ಮಾಡ್ತಾರೆ ಅದಕ್ಕೆ ನಾನು ಲೈಕ್ ಮಾಡ್ತೀನಿ. ನೋ, ಅವರು ಆರಾಧನೆ ಮಾಡೋರಾಗಿದ್ದರೆ, ಅವರು ವಾಕ್ಯ ಸಾರೋರಾಗಿದ್ದರೆ, ಅವರು ದೇವರ ವಾಕ್ಯಗಳನ್ನ ಸಾರೋರಾಗಿದ್ದರೆ, ಅದು ದೇವರ ಹಾಡುಗಳಾಗಿದ್ದರೆ ಲೈಕ್ ಮಾಡಿರಿ. ಅಲ್ಲದೆ ಹೋದರೆ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಆತ್ಮವನ್ನು ಕೆಡಿಸುವಂಥ, ನಿಮ್ಮ ಆತ್ಮವನ್ನು ನಷ್ಟಪಡಿಸುವಂಥ ಯಾವುದೇ ಇರ್ಬೋದು, ಅದನ್ನು ನಾನೇ ತರಲಿ, ಇನ್ನೊಬ್ಬರೇ ತರಲಿ, ಡೋಂಟ್ ಲೈಕ್ ಇಟ್. ನೀನು ಮನೆಯೊಳಗೆ ಪಿಸಾಸಿನ ತರಬೇಡ, ನಿನ್ನ ಆತ್ಮದೊಳಗೆ ಪಿಸಾಸಿ ತರಬೇಡ. ಅದು ಅವ್ರು ಮಾಡಿದ್ರು, ಅವ್ರು ಅದಕ್ಕೆ ಲೆಕ್ಕ ಕೊಡ್ತಾರೆ. ನೀನು ನಾನು ಹೋಗ್ಬಿಟ್ಟು ಅದನ್ನು ಲೈಕ್ ಮಾಡಿದ್ರೆ ಗಮನ ಇಡ್ರಿ ಪ್ರಿಯ ದೇವರ ಮಕ್ಕಳೇ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಹಾಬ ಇಲ್ಲಿ ಕರೆಕ್ಟಾದ ಹಿರಿಯರನ್ನು ಆರಿಸ್ಕೊಳ್ತಾನೆ, ಅವ್ರು ಹೇಳ್ದಂಗೆ ಕೇಳ್ತಾನೆ. ಅವನು ಹೇಳ್ತಾನೆ ನಾನು ಲೈಕ್ ಮಾಡಲ್ಲ ಅಂತ. ಓಕೆ, ಇನ್ಸ್ಟೆಡ್ ಆಫ್ ಮಿಡ್ ನೈಟ್ ಪಾರ್ಟಿಂಗ್ ಹ್ಯಾವ್ ಮಿಡ್ ನೈಟ್ ಪ್ರೇಯಿಂಗ್. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳು ಮಿಡ್ ನೈಟಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ ಸ್ವಲ್ಪ ನೋಡ್ಕೊಂಡಿರ್ರಿ. ನಿಮ್ಮ ಮಕ್ಕಳು ಮಿಡ್ ನೈಟ್ ಎಲ್ಲೆಲ್ಲಿ ಹೋಗ್ತಾರೆ, ಸಭೆಗೆ ಬರಲ್ಲ, ಆರಾಧನೆಗೆ ಬರಲ್ಲ, ಬೈಬಲ್ ಓದಲ್ಲ, ಪ್ರಾರ್ಥನೆ ಬರಲ್ಲ, ದೇವರ ಕಾರ್ಯಗಳಲ್ಲಿರಲ್ಲ, ಎಲ್ಲೆಲ್ಲೋ ಸುತ್ತಾಡಕ್ಕೆ ಹೋಗ್ತಾರೆ. ಅವ್ರನ್ನ ಹಂಗೆ ಬಿಟ್ಬಿಡ್ತೀರಾ? ಹಂಗೆ ಬಿಟ್ಬಿಡ್ತೀರಾ? ನಾಳೆ ದೇವರ ಕಾರ್ಯವಲ್ಲದನ್ನು ಅವರು ಮಾಡುವಾಗ ಅವ್ರ ಮನೆಯೊಳಗಡೆ ಪಿಸಾಸಿ ತಂದಾಗ ನಿನಗೆ ಗೊತ್ತಾಗಲ್ಲ ಹೆಂಗೆ ಅವ್ರ ಒಳಗಡೆ ತರ್ತಾ ಇದ್ದಾರೆ. ವೇರ್ ಆರ್ ದೇ ಗೋಯಿಂಗ್? ಬಿ ವೆರಿ ಕೇರ್ಫುಲ್ ಪ್ರಿಯ ದೇವರ ಮಕ್ಕಳೇ, ಯವನಸ್ಥರೇ, ಪ್ರತಿಯೊಬ್ಬೊಬ್ಬರು ನಾವು ಎಲ್ಲೆಲ್ಲಿ ನಿಂತ್ಕೊಳ್ತೀವಿ, ನಾವು ಏನೇನು ಮಾತಾಡ್ತೀವಿ, ಇದನ್ನೆಲ್ಲ ಸೈತಾನ್ ಕಾಯ್ತಾನೆ ಇರ್ತಾನೆ. ನೋಡಿ, ಸುಮ್ಮನೆ ಇದ್ದಂಥ ಈ ಅಹಾಬನಿಗೆ ವಿರುದ್ಧವಾಗಿ ಬಂದ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡಿದ್ರು ಬರ್ತಾನೆ, ಪ್ರಾರ್ಥನೆ ಮಾಡದೆ ಹೋದ್ರು ಬರ್ತಾನೆ. ಆದರೆ ಪ್ರಾರ್ಥನೆ ಮಾಡುವಾಗ ನಮಗೆ ಗೊತ್ತಾಗುತ್ತೆ, ಅದನ್ನು ಜಯಿಸುವಂಥ ಶಕ್ತಿ ದೇವರು ಕೊಡ್ತಾರೆ. ಸೊ ಎಷ್ಟೋ ಜನಕ್ಕೆ ಇವತ್ತು ಸೈತಾನ್ ಯಾವ ರೀತಿ ಬರ್ತಾ ಇದ್ದಾನೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸವಾಲಿಗೆ ಸವಾಲಾಗಿ ನಿಂತ್ಕೊಳ್ಳೋದು ಅನೇಕರಿಗೆ ಗೊತ್ತಾಗ್ತಾ ಇಲ್ಲ. ಅವನು ಸವಾಲಾಕಿ ಹೇಳ್ತಾನೆ, ನೀನು ಧೂಳಾಗ್ತೀಯ, ನನ್ನ ದೇವತೆಗಳು ನನಗೆ ಬೇಕಾದದನ್ನು ಮಾಡಲಿ ಅಂತ ಹೇಳ್ತಾನೆ. ಆವಾಗ 11ನೇ ವಚನದಲ್ಲಿ ಅಹಾಬ ಏನು ಹೇಳ್ತಾನೆ ನೋಡಿ, ಯುದ್ಧಕ್ಕಾಗಿ ನಡುಕಟ್ಟನ್ನು ಬಿಗಿದುಕೊಳ್ಳುವವನು ಅದನ್ನು ಬಿಚ್ಚಿಡುವ ಜಯಶಾಲಿ ಅಂತ ಹೆಚ್ಚಳ ಪಡಬಾರದು. ಅವನೇನು ಹೇಳ್ತಾನೆ ಗೊತ್ತಾ? ಐ ಆಮ್ ಎ ವಾರಿಯರ್, ನಾನು ಯುದ್ಧ ಮಾಡೋನು, ನಾನು ಸೋಲಲ್ಲ ಅಂತ. ನೀವು ಹೇಳಿ ಸೈತಾನ್, ನಾನು ಸೋಲಲ್ಲ. ನೀನೇನೇ ತಗೊಂಬ, ನಾನು ಸೋಲಲ್ಲ. ಇವತ್ತು ಹೇಳಿ, ಎಲ್ಲ ಹೇಳಿ, ಸೈತಾನ್ಗೆ ಹೇಳಿ, ನನಗಲ್ಲ. ಎಲ್ಲರೂ ಹೇಳಿ, ಎಲ್ಲ ಮೇಲೆ ನೋಡಿ, ಪಿಸಾಸಿಗೆ ಹೇಳ್ರಿ. ಹಾಂ, ಸೈತಾನನೇ ನಾನು ಸೋಲಲ್ಲ, ಸೈತಾನ್ನೇ ನಾನು ಸೋಲಲ್ಲ. ಪ್ರಿಯರೇ, ಒಂದು ವೇಳೆ ಯುದ್ಧದಲ್ಲಿ ನೀವು ನಿಪುಣರಾಗದೇ ಇರ್ಬೋದು, ಆದರೆ ನೀವು ಪ್ರಾರ್ಥನೆ ಮಾಡ್ಬೋದು. ನಿಮಗೆ ಈ ಯುದ್ಧ ಆ ಯುದ್ಧ ಗೊತ್ತಿಲ್ಲದೆ ಇರ್ಬೋದು ಪ್ರಿಯರೇ, ಆದರೆ ನೀವು ಬೈಬಲ್ ಓದಬಹುದು. ನಿನ್ನ ಮಕ್ಕಳಿಗಾಗಿ, ನಿನ್ನ ಜೀವಿತಕ್ಕಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ಆರೋಗ್ಯಕ್ಕಾಗಿ ನೀನು ಪ್ರಾರ್ಥನೆ ಮಾಡಲೇಬೇಕು, ನೀನು ಬೈಬಲ್ ಓದಲೇಬೇಕು, ನೀನು ಆರಾಧನೆ ಮಾಡಲೇಬೇಕು. ಯಾಕಂದರೆ ಜಯಕ್ಕೆ ಒಂದು ಸ್ವರ ಇದ್ದೇ ಇದೆ. ನೋಡಿ, ಇಲ್ಲಿ ಅಹಾಬ ಒಂದು ಟೈಮಲ್ಲಿ ಸುಮ್ಮನೆ ಇದ್ದ, ನೆಕ್ಸ್ಟ್ ಟೈಮು ಅವನ ಸ್ವರ ಎತ್ತದ, ಮಾತಾಡ್ದ. ನಾವೇನು ಮಾತಾಡಬೇಕು ತಮ್ಮ? ದೇವ್ರ ವಾಕ್ಯ ತಗೋಬೇಕು, ಮಾತಾಡಬೇಕು. ದೇವ್ರ ವಾಕ್ಯ ತಗೋಬೇಕು, ಮಾತಾಡಬೇಕು. ಕೆಲವು ಸಲ ನಾವೇನು ಮಾಡ್ತೀವಿ ಗೊತ್ತಾ? ಸೈತಾನ್ ಏನೇನೇ ನಮಗೆ ತಗೊಂಬಂದು ನಮ್ಮ ಹೃದಯದಲ್ಲಿ ಹಾಕಿದ್ರು, ನಮ್ಮ ತಲೆಯಲ್ಲಿ ಹಾಕಿದ್ರು, ನಾವೇನು ಮಾಡಿಬಿಡ್ತೀವಿ? ಅಗ್ರಿ ಮಾಡಿಬಿಡ್ತೀವಿ, ಅದನ್ನು ಒಪ್ಪಂದ ಮಾಡ್ಕೊಂಡ್ಬಿಡ್ತೀವಿ. ಒಪ್ಪಂದ ಮಾಡಬೇಡಿ. ಎಲ್ಲ ನೋಡಿ, ಕೆಲವು ಸಲ ಇದ್ದಕ್ಕಿದ್ದಂಗೆ ಕೆಲವು ಕನಸುಗಳು ಬರ್ತವೆ ಕೆಲವರಿಗೆ. ನಿಜನಾ? ನಿಮ್ಮ ಗಂಡನ ಕಿಡ್ನಾಪ್ ಮಾಡ್ದಂಗೆ, ನಿಮ್ಮ ಹೆಂಡ್ತಿನ ಹೊಡೆದು ಬಿಟ್ಟಂಗೆ, ಅಥವಾ ನಿಮ್ಮ ಮಕ್ಕಳನ್ನ ಯಾರೋ ಬಂದು ಕೊಲೆ ಮಾಡ್ದಂಗೆ, ಏನೇನೋ ಒಂಥರ ಕನಸು ಬರ್ತದಲ್ಲ, ತಕ್ಷಣ ನೀವು ಎದ್ದೊಳ್ತೀರಲ್ಲ, ನೀವೇನು ಮಾಡಬೇಕು ಗೊತ್ತಾ? ಎದ್ದು ಆ ಕನಸು ಕ್ಯಾನ್ಸಲ್ ಆಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಅದು ಬರೀ ಕನಸು ಅಂದ್ಬಿಟ್ಟು ಹಂಗೆ ತಗೊಂಡು ಹೋಗ್ತಾ ಇರ್ತಾರೆ. ಕೇರ್ಫುಲ್, ಭಾಳ ಎಚ್ಚರಿಕೆ ಆಗಿರಿ. ಒಂದು ಸಲ ಒಬ್ಬರು ನನಗೆ ಹೇಳ್ತಾ ಇದ್ರು, ಅವರ ಜೀವಿತದಲ್ಲಿ ಯಾವ ರೀತಿ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ಅವ್ರ ಕಾರಣ ನನಗೆ ಹೇಳ್ತಾ ಇದ್ರು. ಯಾವ ರೀತಿ ಅದು ಕನಸಿನಲ್ಲಿ ರಾತ್ರಿ ನೋಡಿದ್ರು, ಅದು ಶನಿವಾರ ರಾತ್ರಿನೇ, ಅದು ಭಾನುವಾರ ಅದು ಆಕ್ಸಿಡೆಂಟ್ ನಡೆದುಬಿಡ್ತು. ಅದು ಬಂದಾಗ ಅದು ನನ್ನ ಹತ್ರ ಆದರೂ ಹೇಳಿದರೆ ಚೆನ್ನಾಗಿತ್ತು, ಬಟ್ ನಾನು ಅವರಿಗೆ ಒಂದು ಸಲಹೆ ಕೊಡ್ತಾ ಇದ್ದೆ, ಇಲ್ಲ ಅದು ಕ್ಯಾನ್ಸಲ್ ಮಾಡಿ, ಯೇಸುವಿನ ರಕ್ತದ ಮೂಲಕ ಕ್ಯಾನ್ಸಲ್ ಮಾಡಿ ಅಂತ. ಬಟ್ ಅದನ್ನು ಅವರು ಪಾಪ ಅದನ್ನು ಹಂಗೆ ಸ್ವೀಕಾರ ಮಾಡಿದ್ರು, ಕಡೆಗೆ ಹಂಗೆ ಆಗೋಯ್ತು.
ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಪ್ರಿಯರೇ, ಇವತ್ತು ಒಂದು ಸತ್ಯ ನಿಮ್ಮಲ್ಲಿರಲಿ. ದೇವರು ನಮ್ಮ ಪರವಾಗಿದ್ದಾರೆ, ಸೈತಾನ್ ನಮ್ಗೆ ವಿರುದ್ಧವಾಗಿದ್ದಾನೆ. ಇದೆಲ್ರಿಗೂ ಗೊತ್ತಿರಬೇಕು. ಆದ್ದರಿಂದ ಪಾಪ ಮಾಡೋರು ಇನ್ನು ಪಾಪ ಮಾಡ್ಕೊಂಡಿರಬೇಡಿ, ಬೀಡಿ ಸೇದವ್ರು ಇನ್ನು ಬೀಡಿ ಸೇದ್ಕೊಂಡಿರಬೇಡಿ, ಕುಡಿಯೋರು ಇನ್ನು ಕುಡ್ಕೊಂಡಿರಬೇಡಿ, ಇನ್ನು ಕೆಟ್ಟ ಕೆಟ್ಟ ಕಾರ್ಯಗಳನ್ನ ಯಾರು ಮಾಡ್ತಾ ಇದ್ರೋ ಮಾಡ್ಕೊಂಡಿರಬೇಡಿ. ಫೋನ್ನಲ್ಲಿ ಅದರಲ್ಲಿ ಇದರಲ್ಲಿ ನೀವು ಕೆಟ್ಟ ಕೆಟ್ಟ ಕಾರ್ಯಗಳನ್ನ ನೋಡ್ತಾ ಇದ್ರೆ ಮಾಡ್ತಾ ಇದ್ರೆ ಮಾಡ್ಕೊಂಡಿರಬೇಡಿ. ಬಿಕಾಸ್ ಅದ್ರ ಮೂಲಕವಾಗಿ ಸೈತಾನ್ ಒಳಗಡೆ ಬರ್ತಾ ಇದ್ದಾನೆ, ನಿನ್ನನ್ನು ಸೋಲ್ಸಕ್ಕೆ, ನಿನ್ನನ್ನು ನಷ್ಟಪಡಿಸೋಕ್ಕೆ, ನಿನ್ನಿಂದ ಎಲ್ಲವನ್ನ ತೆಗೆದುಕೊಳ್ಳಕ್ಕೆ, ಹಾಳು ಮಾಡೋಕ್ಕೆ. ನೋಡಿ ಅಲ್ಲಿ ಅಹಾಬನಿಗೆ ಬೆನ್ನದ ಏನು ಹೇಳ್ತಾ ಇದ್ದಾನೆ, ನೀನು ಏನೇನು ಇಷ್ಟನೋ ಅದನ್ನೆಲ್ಲ ನಾನು ತಗೊಳ್ತೀನಿ, ನೀನು ಏನೇನು ಇಷ್ಟನೋ ಅದನ್ನೆಲ್ಲ ನಾನು ತಗೊಳ್ತೀನಿ. ಪ್ರಿಯ ದೇವ್ರ ಮಕ್ಕಳೇ, ಅದರ ಅರ್ಥ ಏನು ಗೊತ್ತಾ, ನಿನಗೆ ಯಾವುದು ಸಮಾಧಾನ ಕೊಡ್ತಾ ಇದೆಯೋ ಅದನ್ನೆಲ್ಲ ಹಾಳು ಮಾಡೋಕ್ಕೆ ಸೈತಾನ್ ಇರೋದು. ಎಲ್ಲರೂ ಗಮನ ಇಡಿ. ಉದಾಹರಣೆಗೆ ಕುಟುಂಬವಾಗಿ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಲ್ಲಮ್ಮ, ನಿಜನಾ? ಎಲ್ಲರೂ ಇಲ್ಲಿದ್ದೀರಾ? ಇಲ್ಲ ಒಬ್ಬರು ಒಂದು ರೂಮು, ಇನ್ನೊಂದು ಒಬ್ಬರು ರೂಮು, ಒಂದು ರೂಮಾ? ಇಲ್ಲ. ದೇವ್ರ ಮಕ್ಕಳು ಎಲ್ಲರ ಗಮನ ಇಡಿ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ. ಅನ್ಲೆಸ್ ಕೆಲವು ಸಲ ತಂದೆಗಳಿಗೆ ಕೆಲಸಗಳು 10-11 ಗಂಟೆ ಇರ್ತದೆ, ಅದು ಬೇರೆ. ಆದರೆ ತಂದೆ ತಾಯಿ ಮಕ್ಕಳು ಒಟ್ಟಿಗೆ ಊಟ ಮಾಡೋದು ಕಲೀರಿ. ತಂದೆ ಒಂದು 10-11 ಗಂಟೆ ಬಂದರೆ ಅದು ಬೇರೆ ವಿಷಯ. ಆದರೆ ಇದನ್ನು ಅಟ್ಲೀಸ್ಟು ಪ್ರಾಕ್ಟೀಸ್ ಮಾಡಿರಿ. ಯಾಕಂದರೆ ಕೀರ್ತನೆ 128ನೇ ಅಧ್ಯಾಯದಲ್ಲಿ ನಿನ್ನ ಮೇಜಿನ ಸುತ್ತಲೂ ಕುಳಿತಿರುವ ಯಾರು ಮಕ್ಕಳು ಹೆಂಗಿದ್ದಾರೆ? ಎಣ್ಣೆ ಮರಗಳ ಸಸಿಗಳಂತಿದ್ದಾರೆ. ಕೇಳಿ, ನನ್ನ ಮನೆಯಲ್ಲಿ ಕೇಳಿ ನೋಡಿ, ನಮ್ಮ ಮಕ್ಕಳು ಕೇಳಿ ನೋಡಿ, ಸತ್ಯನ ಸುಳ್ಳು ಅಂತ ಕೇಳಿ. ಅವ್ರು ಏನಾದರೂ ಹೋಮ್ವರ್ಕ್ ಮಾಡ್ತಾಯಿದ್ರೆ ಅಥವಾ ಏನಾದರೂ ಕೆಲಸ ಮಾಡ್ತಾಯಿದ್ರೆ ನನ್ನ ಮನೆಯಲ್ಲಿ ಇಲ್ಲ, ಸಾರಿ, ಸ್ಟಾಪ್, ಎಲ್ಲ ಊಟಕ್ಕೆ ಬನ್ನಿ. 2 ಕಾರ್ಯದಲ್ಲಿ ನಾನು ಅವ್ರನ್ನ ಒಟ್ಟಾಗಿ ಕರಿತೀನಿ. 1 ಕುಟುಂಬ ಪ್ರಾರ್ಥನೆಯಲ್ಲಿ, 2 ಊಟ ಮಾಡಬೇಕಾದ್ರೆ ಅದು ಆಶೀರ್ವಾದ. ಒಬ್ಬರು ಒಂದು ಕಡೆ, ಅತ್ತೆ ಒಂದು ಕಡೆ, ಸೊಸೆ ಒಂದು ಕಡೆ, ಮಗ ಒಂದು ಕಡೆ, ಇವರು ಒಂದು ಕಡೆ, ಅವರೊಂದು ಕಡೆ, ಶಾಪವಾದ ಕುಟುಂಬ ಅದು. ಇಟ್ಸ್ ನಾಟ್ ಗಾಡ್ಸ್ ಕುಟುಂಬ. ಸಾರಿ ಟು ಟೆಲ್ ಯು ದಟ್, ಬಟ್ ಇಟ್ ಈಸ್ ಅ ಫ್ಯಾಕ್ಟ್. ಅದು ಸತ್ಯ. ಎಲ್ಲರೂ ಇಲ್ಲಿದ್ದೀರಾ? ಯಾರಾದರೂ ಇಲ್ಲಿ ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ನೀವು ಊಟ ಬೇರೆ ಬೇರೆ ಮಾಡ್ತಾ ಇದ್ದೀರಾ, ಸ್ಟಾಪ್ ಮಾಡು. ಕೀರ್ತನೆ 128 ಓದು, ತಗ್ಗಿಸ್ಕೋ. ಗಂಡನೇ ತಗ್ಗಿಸ್ಕೋ, ಹೆಂಡತಿ ತಗ್ಗಿಸ್ಕೋ, ಮಕ್ಕಳೇ ತಗ್ಗಿಸ್ಕೊಳ್ರಿ, ತಂದೆ ತಾಯಿಗಳ ಮಾತು ಕೇಳ್ರಿ. ಅತ್ತೆ ಎಂದಿರಿ, ಸೊಸೆ ಎಂದಿರಿ, ಅಳಿ ಎಂದಿರಿ, ಅದು ಯಾರಿರ್ಬೋದು, ನೋ ಬಿಸ್ನೆಸ್. ಡೋಂಟ್ ಪ್ಲೇ ಗೇಮ್. ದಯವಿಟ್ಟು ಆಟ ಆಡಬೇಡ್ರಿ. ದಯವಿಟ್ಟು ದೇವರ ಕಾರ್ಯಗಳಲ್ಲಿ ದಯವಿಟ್ಟು ಆಟ ಆಡಬೇಡ್ರಿ. ಒಬ್ಬೇ ಈ ತತ್ವಕ್ಕೆ ವಿಧೇಯನಾಗು. ಕುಟುಂಬದ ಆಶೀರ್ವಾದಗಳು ನೀನು ಉಳ್ಕೊಂಡು ಬರ್ತದೆ. ಕೆಲವು ಸಲ ತಂದೆ ತಾಯಿಗಳಿಗೆ ದೂರ ಕೆಲಸ ಇರ್ತದೆ, ಅದು ಓವರ್ ಟೈಮ್ ಕೆಲಸ ಇರ್ತದೆ, ಅದು ಬೇರೆ ವಿಷಯ. ಬಟ್ ಆದರೆ ತಂದೆ ತಾಯಿಗಳು ನೀವು ಹತ್ರನೇ ಕೆಲಸ ಮಾಡ್ತಾಯಿದ್ರೆ ಮಕ್ಕಳ ಹತ್ರ ಬನ್ನಿರಿ, ಮಕ್ಕಳಿಗೆ ಟೈಮ್ ಕೊಡ್ರಿ, ನೀವು ಒಟ್ಟಾಗಿ ಸೇರಿ ಊಟ ಮಾಡಿರಿ. ನೀವು ಇದೇನು ತೋರಿಸ್ತದಂದರೆ ಕುಟುಂಬದ ಸಮಾಧಾನ. ಕುಟುಂಬ ಸಮಾಧಾನವಾಗಿರೋದು ಸೈತಾನ್ನ ಇಷ್ಟ ಇಲ್ಲ. ಆಮೇನ್. ಯಾಕೆ ಗೊತ್ತಾ ಕುಟುಂಬದಲ್ಲಿ ಸಮಾಧಾನ ಇಲ್ಲ? ಯಾಕಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಯಾವುದೋ ಸುಮ್ಮನೆ ಯೋಚನೆ ಮಾಡೋದು, ಹಿಂಗಂತೆ ಹಿಂಗಂತೆ ಯೋಚನೆ. ಯಾರು ಹೇಳಿದ್ದು ಅಂತೆ ಇಂತೆ? ಕುತ್ಕೊಂಡು ಮಾತಾಡು ಕರೆಕ್ಟಾಗಿ. ಆಮೇಲೆ ನಾನು ನನ್ನ ಮನೇಲಿ ಹಂಗೆ ಕೇಳೋದು, ಮುಖ ನೋಡಿ ಮಾತಾಡು. ಮುಖ ನೋಡದೆ ಹಂಗೆ ಏನೋ ಮಾತಾಡ್ಕೊಂಡು ಹೋಗ್ಬೇಡ. ಮಗನೇ ಯಾರು ಮಾತಾಡಬೇಡ ಹಂಗೆ. ನಾನು ಪ್ರಾಣಿ ಅಲ್ಲ, ನಾನು ಎಮ್ಮೆ ಅಲ್ಲ, ನೀ ಕೋಣ ಅಲ್ಲ, ನಾವಿಬ್ಬರು ಮನುಷ್ಯರೇ. ಮಾತಾಡು, ನನಗೆ ಮುಖ ಕೆಲವರೆಲ್ಲ ಒನ್ ವೇ ಮಾತಾಡೋದು ಗೊತ್ತಾ ನಿಮಗೆ? ಒನ್ ವೇ. ಊಟ ತಗೊಂಬ ತಂದೆ. 2 ವೇ ಅಂದ್ರೆ ಏನು ಗೊತ್ತಾ? ಹೆಂಗೆ ಗೊತ್ತಾ? ಮಕ್ಕಳಿಗೆ ಹೇಳೋದು, ಹೇಳು ಅವ್ರಿಗೆ ಊಟ ತಗೊಂಬರ ಕೇಳು, ಹೇಳು ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳು. ನೋ, ಅದೆಲ್ಲ ಅನ್ಯವ್ರದ್ದು ರೀ, ಅದೆಲ್ಲ ದೇವ್ರನ್ನ ನಮ್ಮದೇ ಇರೋರ್ದು. ಒಂದು ಕುಟುಂಬ ಅಂದ ಮೇಲೆ ದಯವಿಟ್ಟು ಕುತ್ಕೊಂಡು ನೇರವಾಗಿ ಇರೋ ಪ್ರಾಬ್ಲಮ್ನ ಮಾತಾಡಿ ಒಟ್ಟಿಗೆ ಊಟ ಮಾಡಿ. ಇವತ್ತು ರಾತ್ರಿ ಒಟ್ಟಿಗೆ ಊಟ ಮಾಡಿ. ಇಲ್ಲ ರಾತ್ರಿಗೆ ಯಾಕೆ ವೆಯ್ಟ್ ಮಾಡೋದು? ಇವತ್ತು ಮಧ್ಯಾಹ್ನ ಊಟ ಮಾಡಿ ಒಟ್ಟಿಗೆ. ಎಷ್ಟೋ ಜನ ಊಟ ಮಾಡ್ತಾ ಇಲ್ಲಮ್ಮ, ಒಟ್ಟಿಗೆ ಊಟ ಮಾಡ್ತಾ ಇಲ್ಲ. ಕೆಲವು ಹೆಂಡತಿ ಗಂಡನೇ ಮಾತಾಡದೆ ಬಂದಿದ್ದೀರಾ ಆರಾಧನೆಗೆ. ಎಂಥ ಆರಾಧನೆ ಮಾಡ್ತಾ ಇದ್ದೀರಾ ನೀವು? ಅಯ್ಯಯ್ಯೋ, ಯಾಕಾರೆ ಬನ್ನಪ್ಪ ಇಲ್ಲಿಗೆ ಬಂದಿದ್ದೀಯಾ? ಇವಾಗ ಸಿಕ್ಕಾಕೊಂಡಿದ್ಯಾ? ಮಾತಾಡು, ಬೇಗ ಹೋಗಿ. ನಿನ್ನ ಕಾಣಿಕೆಯನ್ನು ಅರ್ಪಿಸುವುದಕ್ಕಿಂತ ಮುಂಚೆ ಯಾವ್ದು ಹಾಕಿರೋ ನೀ ಕಾಣಿಕೆ?
ಕೊಡು, ತಗೋ ವಾಪಸ್. ಫಸ್ಟು ಹೋಗಿ ಮಾತಾಡು. ನೀವು ಕೇಳ್ಬೋದು, ನೀವು ಎಲ್ಲರ ಹತ್ರ ಮಾತಾಡ್ತಾ ಇದ್ರೆ ನಾನು ಮಾತಾಡ್ತಾ ಇದ್ದೀನಿ. ಯಾರು ಮಾತಾಡಿದ್ರು ನಾನು ಮಾತಾಡ್ತೀನಿ. ನಮ್ಮ ಮನೆಯಲ್ಲಿ ಹೇಳೋದು, ನನ್ನ ಮನೇಲಿ ನಾ ಪಾಸ್ಟ್ ಆಗಿದ್ರು ಬರ ಕೇಳಿ, ಅವ್ರ ಜೊತೆ ಕೆಳಗೆ ಕೂತ್ಕೊಂಡು ಊಟ ಮಾಡ್ತೀನಿ. ಯಾರಾದರೂ ಏನಾದರೂ ಮೊಬೈಲ್ ನೋಡ್ತಾ ಇದ್ರೆ ಅಥವಾ ಏನಾದರೂ ಪಾಠ ಗಿಟ್ಟ ಮಾಡಿ, ಅಪ್ಪ ನನಗೆ ಅಮ್ಮ ಕಾಲೇಜು ಏನೋ ಗೊತ್ತಿಲ್ಲ, ಆ ಕಡೆ ಬಿಸಾಕು. ಕುಟುಂಬದ ಆಶೀರ್ವಾದ, ಮನೆಯಲ್ಲಿ ಮೇಜಿನ ಸುತ್ತಲೂ ಕುಳಿತಿರುವಂಥ ಮಕ್ಕಳು ಗೊಣ್ಣೆ ಮರಿಗಳಲ್ಲ, ಎಣ್ಣೆ ಮರಿಗಳು. ನಿನ್ನ ಹೆಂಡತಿ ಹೆಂಗಿರ್ತಾಳೆ? ದ್ರಾಕ್ಷೆ ಲತೆ ಅಂತಿರ್ತಾಳೆ. ಇವತ್ತು ನಿಮ್ಮನ್ನೆಲ್ಲ ಕೇಳ್ತೀನಿ, ನಿಮ್ಮ ಹೆಂಡತಿ ಹೆಂಗಿದ್ದಾಳೆ? ಬೇವನ್ ಮರ್ತಳ ಇದ್ದಾಳೆ. ಅಲ್ವೇನಪ್ಪ? ರೈಟ್, ಗಮನ ಇಡಿ ಅಮ್ಮ, ಎಲ್ರು ಗಮನ ಇಡಿ, ಎಲ್ರು ಗಮನ ಇಡಿ. ನೀನು ನಿನ್ನಿಂದಲೇ ನನಗಿದೆಲ್ಲ ಆಗಿದ್ದು ಅಂತ ನಿನ್ನ ಹೆಂಡತಿ ಬಗ್ಗೆ ಹೇಳ್ಬೇಡ. ನಿನ್ನ ಹೆಂಡತಿ ಆಗಿದ್ದವಳು ನೀನು, ನಿನ್ನ ಗಂಡನಿಗೆ ನಿನ್ನಿಂದಲೇ ಆಗಿದ್ದು ಅಂತೆಲ್ಲ ಹೇಳ್ಬೇಡ. ನೀ ಗಂಡ ಹೆಂಡತಿ, ನಿನಗೆ ಅವ್ರು ಬೇಕು, ಅವ್ರಿಗೆ ನಿನಗೆ ಬೇಕು, ಇಬ್ಬರು ಸೇರಿ ಕುಟುಂಬ ಮಾಡಬೇಕು. ನಾನು ಬರವಾರ ಮಾತಾಡ್ತೀನಿ, ದೂಷಣೆ ಮಾಡಬೇಡ, ಎಚ್ಚರಿಕೆ. ಎಷ್ಟೋ ಜನ ನಿಮ್ಮ ಗಂಡನ್ನ ದೂಷಣೆ ಮಾಡ್ತಾರೆ, ಎಷ್ಟೋ ಜನ ನಿಮ್ಮ ಹೆಂಡತಿನ ದೂಷಣೆ ಮಾಡ್ತೀರಾ. ಕಮಾನ್, ಸ್ಟಾಪ್ ಇಟ್. ನಿನ್ನ ಹೆಂಡತಿ ದೇವ ಸ್ವರೂಪದಲ್ಲಿ ಸೃಷ್ಟಿಯಾದವಳು, ನಿನ್ನ ಗಂಡ ದೇವ ಸ್ವರೂಪದಲ್ಲಿ ಸೃಷ್ಟಿಯಾದವನು. ಅವನ ಹತ್ರ ಕುತ್ಕೊಂಡು, ಅವಳ ಹತ್ರ ಕುತ್ಕೊಂಡು ದೂಷಣೆ ಮಾತುಗಳನ್ನು ಮಾತಾಡಬೇಡಿ. ಅದು ದೇವರ ಮಕ್ಕಳಿಗೆ ತಕ್ಕದಲ್ಲ. ನಾನು ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೆ ಅಂದರೆ, ನಿನ್ನ ಕುಟುಂಬವನ್ನು ಹಾಳು ಮಾಡೋಕ್ಕೆ ಸೈತಾನ್ ಇದ್ದಾನೆ, ಅವನಿಗೆ ಬಿಟ್ಕೊಡ್ಬೇಡ. ನೀನು ಸಮಾಧಾನವಾಗಿರೋದು ಅವನಿಗೆ ಇಷ್ಟ ಇಲ್ಲ, ನೀ ಸಮಾಧಾನವಾಗಿ ಊಟ ಮಾಡೋದು ಅವನಿಗೆ ಇಷ್ಟ ಇಲ್ಲ. ನಿನ್ನ ಮೇಜಿನ ಆಹಾರ ಯಾವುದರಿಂದ ತುಂಬಿರಬೇಕು? ತುಪ್ಪದಿಂದ ತುಂಬಿರಬೇಕು. ಇವತ್ತು ಎಲ್ಲರ ಎಷ್ಟೋ ಜನರ ಮನೆಯಲ್ಲಿ ತುಪ್ಪ ಇಲ್ಲ. ಏನ್ ತೋರಿಸ್ತದೆ ಆ ತುಪ್ಪದ ಊಟ? ಏನ್ ತೋರಿಸ್ತದೆ ಪ್ರಿಯರೇ? ವಿ ಆರ್ ಆಲ್ ಹ್ಯಾಪಿ ರೇ, ವಿ ಆರ್ ಆಲ್ ಹ್ಯಾಪಿ. ತುಪ್ಪ ಏನ್ ತೋರಿಸ್ತದೆ? ಅದು ಮನುಷ್ಯನನ್ನ ಏನ್ ಮಾಡ್ತದೆ? ಎಣ್ಣೆ ಒಬ್ಬ ಮನುಷ್ಯನ ಕಣ್ಣನ್ನ ಕಾಂತಿಯಾಗಿ ಮಾಡ್ತದಂತೆ, ಆದರೆ ತುಪ್ಪ ವಾಂತಿ ತರಲ್ಲ. ಬಟ್ ತುಪ್ಪ ಏನ್ ಮಾಡ್ತದೆ? ಅವನಿಗೆ ಎನರ್ಜಿ ಕೊಡ್ತದೆ. ಫ್ಯಾಮಿಲಿ ಎನರ್ಜಿ ಯಾವ್ದು? ಸಮಾಧಾನ. ಶಿಸ್ತನ ಮನೆಯಲ್ಲಿ ದೊಡ್ಡ ನಿಧಿ. ಒಬ್ಬರೇ ಕೈ ಚಪ್ಪಾಳೆ ತಟ್ಟಿದ್ದು, ನನ್ಗೆ ಗೊತ್ತಿಲ್ಲ ಯಾಕೆ. ಉಪವಾಸ ಮಾಡು, ಪ್ರಾರ್ಥನೆ ಮಾಡು, ಆರಾಧನೆ ಮಾಡು. ಕಮಾನ್, ಟೇಕ್ ಯೋರ್ ಪೊಸಿಷನ್ ಆಸ್ ಎ ಚೈಲ್ಡ್ ಆಫ್ ಗಾಡ್. ಇವನು ಹಂಗೆ ಹೇಳಿದಾಗ 13ನೇ ವಚನದಲ್ಲಿ ಒಬ್ಬ ಪ್ರವಾದಿ ಬರ್ತಾನೆ. ನಮ್ಮ ಟೈಟಲ್ಗೆ ಬಂದೆ ನಾನು. ಎಲ್ಲರೂ ಬೈಬಲ್ ನೋಡಿ, ಇವಾಗ ಬೈಬಲ್ ನೋಡಿ. ಯಾರು ಕೋಪ ಪಡಬೇಡಿ, ನನಗೆ ಗೊತ್ತಾಗುತ್ತೆ. ಸ್ವಲ್ಪ ಈ ಪ್ರಸಂಗ ಹಾಟ್ ಪ್ರಸಂಗ, ಇದು ತುಂಬ ಬೆಂಕಿ ಪ್ರಸಂಗ ಇದು. ಬಟ್ ಏನು ಮಾಡೋಕ್ಕಾಗಲ್ಲ, ಇದು ನಂದಲ್ಲ ವಾಕ್ಯ, ದೇವ್ರ ವಾಕ್ಯ. ದೇವ್ರ ವಾಕ್ಯ ಇದ್ದದ್ದನ್ನು ಇದ್ದಂಗೆ ನಾವು ಹೇಳಬೇಕು. ಸರಿ, ಈಗ 13ನೇ ವಚನದಲ್ಲಿ ನಾವು ನೋಡ್ತೀವಿ. ಆಗ ಪ್ರವಾದಿಯು ಇಸ್ರಾಯೇಲರ ಅರಸನಾದ ಅಹಾಬನ ಬಳಿಗೆ ಬಂದು ಅವನಿಗೆ, ಈ ಮಹಾ ಸಮೂಹವನ್ನು ನೋಡಿದೆಯಾ? ನಾನು ಯೆಹೋವನೇ ಎಂಬುದು ನಿನಗೆ ಗೊತ್ತಾಗುವಂತೆ ಈ ಹೊತ್ತೇ ಇವರನ್ನೆಲ್ಲ ನಿನ್ನ ಕೈಗೆ ಒಪ್ಪಿಸುವೆನು ಎಂಬುದಾಗಿ ಕರ್ತನು ಅನ್ನುತ್ತಾನೆ ಎಂದು ಹೇಳಿದ. ಸರಿ, ಎಲ್ರು ಗಮನ ಇಡಿ. ಅಹಾಬ ಹೇಳೋದನ್ನ ಹೇಳ್ದ, ದೇವರು ಅವನಿಗೆ ಪ್ರವಾದಿ ಕಳಿಸೋದು. ಪ್ರಾಬ್ಲಮ್ ಇಲ್ಲದ ಕುಟುಂಬ ಇಲ್ಲ, ಸಮಸ್ಯೆ ಇಲ್ಲದ ಮನುಷ್ಯ ಇಲ್ಲ. ಆದರೆ ನಾವು ಏನು ಹೇಳ್ತೀವಿ ಅದು ಭಾಳ ಪ್ರಾಮುಖ್ಯ. ಅಮ್ಮ, ಇವತ್ತು ನೀನೇನು ಹೇಳ್ತಾ ಇದೀಯಮ್ಮ? ಸರಿ, ಜೀವಮಾನದಲ್ಲಿ ಕಷ್ಟಗಳು, ವೇದನೆಗಳು, ದುಃಖ, ಸಮಸ್ಯೆಗಳು ನೀನು ಅನುಭವಿಸ್ತಾ ಇರೋರು ಇನ್ನೂ ಇದ್ದಾರೆ, ಕಣ್ಣೀರಲ್ಲಿ ಇರೋರು ಇನ್ನೂ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಅಮ್ಮ, ನೀವು ದೇವ್ರ ವಾಕ್ಯನ ನೀವು ಹೇಳಿ, ದೇವ್ರ ವಾಕ್ಯನ ಅರಿಕೆ ಮಾಡಿ. ಅರಿಕೆ ಮಾಡಿದಾಗ ಏನಾಯಿತು ಅಂದರೆ, ಒಬ್ಬ ಪ್ರವಾದಿ ಬರ್ತಾನೆ. ಪ್ರವಾದಿ ಬಂದು ಅಹಾಬನಿಗೆ ಏನು ಹೇಳ್ತಾನೆ ಗೊತ್ತಾ? ಅಹಾಬ, ಭಯಪಡಬೇಡ, ಈ ಸಮೂಹ ನೀನು ನೋಡ್ತಾ ಇದೆಯಲ್ಲ, ಇದ್ರ ಬಗ್ಗೆ ನೀನು ಹೆದರಬೇಡ. ಇವತ್ತು ದೇವರು ನಿಮ್ಮೆಲ್ರಿಗೂ ನನ್ನನ್ನು ಆ ಪ್ರವಾದಿಯೊಬ್ಬದಲ್ಲಿ ನಿಮ್ಮ ಮುಂದೆ ನಿಲ್ಲಿಸಿ ನಿಮಗೆ ಹೇಳ್ತಾ ಇದ್ದಾರೆ, ಭಯಪಡಬೇಡ, ಧೈರ್ಯವಾಗಿರು. ಆ ಕಷ್ಟ ನೋಡಿ, ಆ ಸಮಸ್ಯೆ ನೋಡಿ, ಆ ದುಃಖ ನೋಡಿ, ಆ ತೀರದ ಪ್ರಾಬ್ಲಮ್ ನೋಡಿ ನೀ ಭಯಪಡಬೇಡ. ಇವತ್ತೇ ಆ ವೈರ್ಯನ ನಿನಗೆ ದೇವರು ಒಪ್ಪಿಸ್ತಾ ಇದ್ದಾರೆ. ಇವತ್ತೇ ಆ ಪ್ರಾಬ್ಲಮ್, ಇವತ್ತೇ ಆ ಸಮಸ್ಯೆ, ಇಷ್ಟು ತಿಂಗಳು, ಇಷ್ಟು ವರ್ಷ, ಇಷ್ಟು ದಿನಗಳು ನಿನ್ನನ್ನು ಯಾವುದು ಕುಗ್ಗಿಸ್ತಾ ಇದೆಯೋ ಅದನ್ನು ದೇವರು ಇವತ್ತು ನಿನಗೆ ಒಪ್ಪಿಸ್ತಾರೆ. ನಂಬೋರಾಗಿದ್ರೆ ಅಲ್ಲೇಲೂ ಹೇಳಿ ಪ್ರಿಯರೇ, ನಂಬೋರಾಗಿದ್ರೆ ಅಲ್ಲೇಲೂ ಹೇಳಿ ಪ್ರಿಯರೇ. ಎಸ್, ಬಿ ವಯಲೆಂಟ್ ಫಾರ್ ಗಾಡ್. ದೇವರಿಗಾಗಿ ಪ್ರಿಯ ದೇವರ ಮಕ್ಕಳು ವಯಲೆಂಟ್ ಆಗಿರಬೇಕು, ಸೈಲೆಂಟ್ ಅಲ್ಲ, ವಯಲೆಂಟ್. ಪ್ರವಾದಿ ಬಂದೇನು ಹೇಳ್ತಾರೆ ನೋಡಿ, ನಾವು ಯಾವಾಗ
ದೇವರ ವಾಕ್ಯಕ್ಕೆ ಅನುಗುಣವಾಗಿ ಎಲ್ಲರೂ ಗಮನ ಇಡಿ. ಅಮ್ಮ, ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಮಾಡಬೇಡ, ಇದು ಹೇಳಿದ್ದು ಮಾಡು. ನಿನಗೊಂದು ವೇಳೆ ಜನ ನಿನ್ನ ಜೊತೆ ನಿಲ್ಲದೆ ಹೋದ್ರು, ನಿನಗಾಗಿ ಬೇರೆ ತನ್ನ ಜನರನ್ನ ದೇವರು ನಿನಗಾಗಿ ಕಳಿಸ್ತಾರೆ. ಆಮೇಲೆ ಭಯಪಡಬೇಡ, ನಿರಾಸನಾಗಬೇಡ. ನೀನು ಸರಿಯಾಗಿದೆಯಾ, ನೀನು ಸರಿಯಾಗಿ ಮಾಡ್ತಾ ಇದೆಯಾ, ನೀನು ಸರಿಯಾಗಿ ನುಡಿತಾ ಇದೆಯಾ, ನೀನು ಕರೆಕ್ಟ್ ಆಗಿದೆಯಾ, ನಿನ್ನನ್ನು ಅವರು ಬಿಟ್ಟರು ದೇವರು ಇನ್ನೊಬ್ಬರನ್ನ ನಿನ್ನ ಪರವಾಗಿ ನಿಲ್ಲಿಸ್ತಾರೆ. ಯಾಕೆ ಭಯಪಡ್ತೀಯ ನೀನು? ದೇವರು ಈ ಪ್ರವಾದಿಯನ್ನು ಕರ್ಕೊಂಡು ಬರ್ತಾರೆ ಅವನ ಹತ್ರ, ಆಬನ ಹತ್ರ. ಆಬ್ಬ, ಭಯಪಡಬೇಡ, ಇವತ್ತೇ ಆ ವೈರಿನ ದೇವರು ನಿನಗೆ ಒಪ್ಪಿಸ್ತಾರೆ. ಅವನು ಹೇಳ್ತಾನೆ, ಯಾರು ಯುದ್ಧ ಮಾಡ್ತಾರೆ? ಪ್ರದೇಶಾಧಿಪತಿಗಳು. ಆದರೆ ಯಾರು ಸ್ಟಾರ್ಟ್ ಮಾಡಬೇಕು? ನೀನೇ ಯುದ್ಧ ಸ್ಟಾರ್ಟ್ ಮಾಡಬೇಕು. ಏನು ಇದರ ಅರ್ಥ? ಲಾಸ್ಟು ನನ್ನ ಮೆಸೇಜು ಇದರ ಅರ್ಥ ಏನು ಗೊತ್ತಾ ಪ್ರಿಯರೇ? ದೇವರು ನಿಮ್ಮೊಂದಿಗಿದ್ದಾನೆ. ಸತ್ಯವೇದ ಏನು ಹೇಳ್ತದೋ ಅದನ್ನು ನೀವು ಹೇಳ್ತಾರೆ. ಮಾತ್ರವಲ್ಲದೆ ಸಮಯವನ್ನು ನೋಡ್ಕೊಂಡಿರಬೇಡ, ಈಗಲೇ ಯುದ್ಧ ಸ್ಟಾರ್ಟ್ ಮಾಡು. ದೇವರ ದಯೆ ನಿನ್ನ ಮೇಲಿದೆ. ನಿನ್ನನ್ನು ಕಲ್ಪಿಸುವಂಥ ಯಾವುದೇ ಆಯುಧ ಜಯಿಸಲ್ಲ. ಪ್ರವಾದಿ ಬಂದು ಏನು ಹೇಳ್ತಾನೆ ಗೊತ್ತಾ? ಭಯಪಡಬೇಡ. ಪ್ರಿಯ ದೇವರ ಮಕ್ಕಳೇ, ದೇವರು ನಮಗಾಗಿ ಯಾರನ್ನಾದರೂ ಕಳಿಸ್ತಾರೆ. ನೀ ಕರೆಕ್ಟಾಗಿರು, ನೀ ಸೈಲೆಂಟಾಗಿರು. ಬಟ್ ಸೈತಾನ ಹೇಳುವಾಗ ನೀನು ಸೈಲೆಂಟಾಗಿರಬೇಡ, ಅವನಿಗೆ ವಿರುದ್ಧವಾಗೇ ನೀನು ಹೇಳು. ಪಿಶಾಚಿ ತೊಲಗಿ ಹೋಗು, ದುರಾತ್ಮನೆ ತೊಲಗಿ ಹೋಗು, ಸೈತಾನ್ನೇ ತೊಲಗಿ ಹೋಗು ಎಂಬುದಾಗಿ ನೀನು ಹೇಳ್ತಾನೆ ಇರು. ನೀನು ಹೇಳ್ತಾನೆ ಇರಬೇಕು. ಯಾವುದು ನಿನ್ನ ಮನೆಯಲ್ಲಿ ನೆಗೆಟಿವ್ ಆಗಿ ನಡೀತಾ ಇದೆಯೋ ಅದೆಲ್ಲ ಸೈತಾನಿಂದ ಬಂದದ್ದು. ಇಲ್ಲ ನೀನು ಜಾಗ ಕೊಟ್ಟಿದ್ದೀಯಾ, ನಿನ್ನ ಮನೆಯಲ್ಲಿರೋರು ಯಾರೋ ಜಾಗ ಕೊಟ್ಟಿದ್ದಾರೆ, ಅಥವಾ ಸೈತಾನ್ ಅವನಾಗ ಅವನೇ ಬಂದಿದ್ದಾನೆ. ಈಗ ನೀನೇನು ಮಾಡಬೇಕು? ಆ ಪ್ರಾಬ್ಲಮ್ ಯಾವುದು ನೋಡಿಬಿಟ್ಟು, ನಿನ್ನ ಆರೋಗ್ಯ ಕೆಡಿಸಿರ್ಬೋದು, ನಿನ್ನ ಮನೆಯನ್ನು ಕೆಡಿಸಿರ್ಬೋದು, ನಿನ್ನ ಮನೆ ಸಮಾಧಾನ ಕೆಡಿಸಿರ್ಬೋದು. ನೀವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರಲ್ಲ, ಆ ಸಮಾಧಾನ ಸೈತಾನ್ ಕೆಡಿಸಿರ್ಬೋದು. ಇಲ್ಲ ಅನೇಕರು ಇದ್ದೀರ ಆ ರೀತಿ, ಒಟ್ಟಿಗೆ ಕೂತ್ಕೊಂಡು ಕೆಲವರೆಲ್ಲ ಊಟ ಮಾಡ್ತಾ ಇಲ್ಲ, ಸಮಾಧಾನ ಇಲ್ಲ. ಏನಕ್ಕೆ? ಕುಟುಂಬ ಪ್ರಾರ್ಥನೆ ಇಲ್ಲ ಕೆಲವರ ಮನೆಯಲ್ಲಿ, ಸೈತಾನ ಮಾಡಿರೋದು. ಸರಿ, ಒಂದು ಕೆಲಸ ಮಾಡಿ, ಭಯಪಡಬೇಡಿ, ನಿರಾಸರಾಗಬೇಡ್ರಿ. ಇವತ್ತೇನು ಮಾಡಿ ದೇವ್ರ ಹತ್ರ ಒಪ್ಕೊಳ್ಳಿ. ಸರಿ ಸ್ವಾಮಿ, ಯಾರೆಂಗೋ ಗೊತ್ತಿಲ್ಲ, ನಾನೇ ಹಂಬಲ್ ಆಗ್ತೀನಿ, ನಾನು ಕರಿತೀನಿ. ನೀನು ಕರೆಯೋದು ಕರಿ, ನೀನು ಮಾಡೋದನ್ನು ಮಾಡು. ನಿನ್ನ ಮಾತನ್ನು ಕೇಳದೆ ಹೋದರೆ ಅದನ್ನು ದೇವರಿಗೆ ಬಿಟ್ಟುಬಿಡು. ಆದರೆ ನೀನೇ ಯುದ್ಧ ಸ್ಟಾರ್ಟ್ ಮಾಡಬೇಕು, ಯಾರು ಮಾಡಲ್ಲ. ಕೆಲವು ಕಾರ್ಯಗಳಿಗೆ ಕೆಲವ್ರ ಪ್ರಾರ್ಥನೆ ನಮಗೆ ಅಗತ್ಯ. ಮನೆಯಲ್ಲೇ ಮದ್ದು ಅಂತ ಹೇಳ್ತಾರೆ ನೋಡಿ. ಏನು ಹೇಳಿ? ಮನೆಯಲ್ಲೇ ಮದ್ದು. ಕೆಲವುದಕ್ಕೆ ಡಾಕ್ಟ್ರುಗಳಿದ್ದಾರೆ, ಆದರೆ ಕೆಲವುದಕ್ಕೆ ಮನೆಯಲ್ಲೇ ಮದ್ದಿದೆ, ನಾವು ಅದನ್ನು ಉಪೇಕ್ಷಿಸಲ್ಲ. ಅದೇ ಥರ ಕೆಲವು ಸಮಸ್ಯೆಗಳಿಗೆ ಉತ್ತರ ನಿನ್ನ ಹತ್ರನೇ ಇದೆ. ವಿಧವೆ ಬರ್ತಾಳೆ, ಈ ಸಾಲಗಾರರು ಬಂದು ನನ್ನ ಮಕ್ಕಳನ್ನು ಒತ್ತೆಯಾಗಿ ತೊಗೊಂಡು ಹೋಗ್ಬೇಕಂತ ಇದ್ದಾರೆ, ನನಗೇನಾದರೂ ಒಂದು ಸಹಾಯ ಮಾಡುವಂಥ ಎಲೀಷನನ್ನು ಕೇಳಿದಾಗ, ಎಲಿಯನನ್ನು ಕೇಳಿದಾಗ ಎಲಿ ಏನು ಹೇಳ್ತಾರೆ ಗೊತ್ತಾ? ನಿನ್ನ ಮನೆಯಲ್ಲಿ ಏನಿದೆ? ಯಾರೋ ಒಬ್ಬರು ಒಂದು ಸಲ ಹುಬ್ಳಿಯಿಂದ ಏನಪ್ಪ ಫೋನ್ ಮಾಡಿದರು ಮಧ್ಯರಾತ್ರಿ, ನಾನು ಮಲಗಿದ್ದೀನಿ ಚೆನ್ನಾಗಿ, ಹಿಡೀರ್ನೇ ಫೋನ್ ಬಂದ್ಬಿಡ್ತು. ಫೋನ್ ಬಂದ್ಬಿಟ್ಟು ಅವಾಗ ಒಬ್ಬ ಅಮ್ಮ ಅವಳೇನು ಹೇಳ್ತಾರೆ, ಪಾಸ್ಟರ್ ಏನೋ ಒಂದು ಲೈಟಾಗಿ ತಲೆನೋವು, ಪ್ರಾರ್ಥನೆ ಮಾಡ್ತೀರಾ ಏನೋ? ನಾನು ಅಂದ್ಕೊಂಡೆ ಇವಮ್ಮ ಅಮೃತಾಂಜನೇ ಅಲ್ಲೇ ಪಕ್ಕದಲ್ಲೇ ಐತಲ್ಲ, ಅದು ಹಾಕ್ಕೊಂಡಿದ್ರೆ ಏನಾಗಿರೋದು. ಎಲ್ಲರೂ ಗಮನ ಇಡಿ. ಈ ಟೈಟಲ್ ನೀವು ನೋಡಿದ್ರಾ? ನೀನೇ ಯುದ್ಧವನ್ನು ಪ್ರಾರಂಭಿಸತಕ್ಕವನು ಅಂದ್ರೆ ಅರ್ಥ ಏನು ಗೊತ್ತಾ? ನಿನ್ನ ಸಮಸ್ಯೆಗೆ ಫಸ್ಟು ನೀನೇ ಉತ್ತರವನ್ನು ಸ್ಟಾರ್ಟ್ ಮಾಡಬೇಕು. ನೀನೇ ಪ್ರಾರ್ಥನೆ ಸ್ಟಾರ್ಟ್ ಮಾಡು, ನೀನೇ ಆರಾಧನೆ ಸ್ಟಾರ್ಟ್ ಮಾಡು, ನೀನೇ ತಗ್ಗಿಸ್ಕೋ, ನೀನೇ ನೀತಿವಂತನಾಗು, ನೀನೇ ಕರೆಕ್ಟಾಗಿ ಆರಾಧನೆಗೆ ಬಾ. ಎಷ್ಟು ಟೈಮ್ಗೆ ಆರಾಧನೆಗೆ ಬರ್ತಾ ಇದ್ದೀರಾ? ಬರೋದು 1 hour ಆದಮೇಲೆ. ಆದರೆ 10 hourದ ಆಶೀರ್ವಾದ ನಿನಗೆ ಮೊದಲೇ ಬೇಕು, ಸಿಗ್ಬಿಡಲ್ಲ ಹಂಗೆ. ಇಲ್ರಿ, ಸಿಗಲ್ರಿ. ಮೊನ್ನೆ 1ನೇ ಸರ್ವಿಸಲ್ಲಿ ನೋಡ್ತಾ ಇದ್ದೀನಿ, ಆರಾಧನೆಗೆ ಒಬ್ಬಮ್ಮ ಬಂದ್ಲು, ಕುತ್ಕೊಂಡ್ಲು, ಒಂದು ಹಾಡಾಡೋದಕ್ಕೆ ಫೋನ್ ಬಂತು, ಫೋನ್ ಬಂದಕ್ಕೆ ಎತ್ಕೊಂಡು ಓಡೋದ್ಲು. ತಿರ್ಗಾ ಬರ್ತಾಳೆ ಅಂತ ನಾನು ಹಿಂಗೂ ನೋಡ್ತಾನೆ ಹಂಗೂ ನೋಡ್ತಾನೆ, ಬಂದೇ ಇಲ್ಲ. ಇವತ್ತು ಬಂದಿಲ್ಲ. ಹೋದ ವಾರ ನಡೆದಿತ್ತು. ಏನಕ್ಕಮ್ಮ ಆರಾಧನೆಗೆ ಬರ್ತೀರಾ ನೀವು? ಏನಕ್ಕಮ್ಮ ದೇವ್ರ ವಾಕ್ಯ ಕೇಳಕ್ಕೆ ಬರ್ತೀರಾ? ಏನಕ್ಕೆ ಚರ್ಚಿಗೆ ಬರ್ತೀರಾ? ಶಟ್ ಯುವರ್ ಮೊಬೈಲ್ಸ್, ಕಮ್ ಕರೆಕ್ಟ್ ಟೈಮ್. ಪ್ಲೇನು 10 ಗಂಟೆಗೆ ಅಂದರೆ ನೀನು 3 ಗಂಟೆಗೆ ಹೋಗ್ತೀಯಾ? ಪ್ಲೇನ್ ಆಲ್ರೆಡಿ 30,000 ಮೇಲೆ ಹೋಗಿರ್ತದೆ. ನೀನು ಇಲ್ಲಿ ಬಾಯಿ ಬಡ್ಕೊಂಡ್ರೆ ಲಬನ ಬಾಯಿ ಬಡ್ಕೊಂಡ್ರೆ ಏನಾಗೋದಿಲ್ಲ. ದೇವರ ಕಾರ್ಯಗಳಲ್ಲಿ ಪ್ರಿಯ ದೇವರ ಮಕ್ಕಳೇ, ನಾನು ನೀನು ಕರೆಕ್ಟಾಗಿರಬೇಕು. ಹಲ್ಲೆಲೂಯಾ. ಕರೆಕ್ಟಾಗಿದ್ದರೆ ದೇವರು ಕರೆಕ್ಟಾದ ಕಾರ್ಯಗಳು ಮಾಡ್ತಾರೆ. ನೀನೇ ಯುದ್ಧ ಆರಂಭ ಮಾಡು. ಈಗ ಆಹಾಬ ಏನು ಮಾಡ್ತಾನೆ ಗೊತ್ತಾ? ಅವನ ಜೊತೆ ಇರಂತ
7,000 ಸೈನಿಕರನ್ನ ಕರ್ಕೊಂಡು ಹೋಗ್ತಾನೆ. ಅಮ್ಮ, ನಿನ್ನ ಜೊತೆ ಪ್ರಾರ್ಥನೆ ವೀರರನ್ನ ಇಟ್ಕೊ. ನಿನಗೆ ಮನಸ್ಸು ಆವಾಗವಾಗ ಅಸಮಾಧಾನ ಆಗ್ತಾ ಇದೆ, ಯಾರಿಗಾದ್ರೂ ಹೇಳು, ನನಗಾಗಿ ಪ್ರಾರ್ಥನೆ ಮಾಡಿ. ಫೋನ್ ತಗೊಳ್ಳಿ, ಕೆಲವ್ರನ್ನ ಇಟ್ಕೊಳ್ರಿ, ಅವ್ರಿಗೆ ಮೆಸೇಜ್ ಕಳಿಸ್ಬಿಟ್ಟು ನನಗಾಗಿ ಪ್ರಾರ್ಥನೆ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಆಹಾಬ ಹೋಗ್ತಾನೆ, ಹಿರಿಯರಲ್ಲಿ 7,000 ಜನರನ್ನು ಕರ್ಕೊಂಡು ಹೋಗ್ತಾನೆ. ಬೆನ್ನದ ಏನು ಮಾಡ್ತಾ ಇರ್ತಾನೆ, ಸವಾಲು ಹಾಕಿದ್ನಲ್ಲ ಬೆನ್ನದ, ಅವನು ಆಲ್ರೆಡಿ ಸೋತವನು. ಮದ್ಯಪಾನವನ್ನು ಕುಡ್ಕೊಂಡು ಅಲ್ಲಿ ಸೋಫಾ ಮೇಲೆ ಆರಾಮಾಗಿ ಕೂತಿರ್ತಾನೆ. ಆಹಾಬನ ಜೊತೆ ಇರೋರೆಲ್ಲ ಬಂದರು ಅವನನ್ನು ಸೋಲಿಸ್ಬಿಡ್ತಾರೆ. ಪ್ರಿಯ ದೇವ್ರ ಮಕ್ಕಳೇ, ನಮ್ಮ ಪರವಾಗಿ ಯೇಸು ಸ್ವಾಮಿ ಸೈತಾನ್ನ ಸೋಲಿಸಿದ್ದಾರೆ. ನಿನ್ನ ಕುಟುಂಬವನ್ನು ಹಾಳು ಮಾಡ್ತಾರಂತ, ನಿನ್ನ ಆರೋಗ್ಯವನ್ನು ಹಾಳು ಮಾಡ್ತಾರಂತ. ಇವತ್ತು ಯಾರಾದರೂ ಕುಗ್ಗುವಿಕೆ ಬಂದಿದ್ದೀರಾ? ಯಾರ್ಯಾರು ಇವತ್ತು ನಿಮ್ಮ ಜೀವಮಾನದಲ್ಲಿ ನಿರಾಸೆಯಿಂದ ಬಂದಿದ್ದೀರಾ? ಅಯ್ಯೋ ನನಗೆ ಹಿಂಗೆ ಆಗೋಯ್ತೆ, ಅಯ್ಯೋ ಈ ಥರ ಆಗ್ತಾ ಇದೆ, ಅಯ್ಯೋ ನನಗೆ ಈ ಥರ ಆಗೋಯ್ತೆ, ಅಯ್ಯೋ ನನಗೆ ಈ ಥರ ಆಗೋಯ್ತೆ ಎಂಬುದಾಗಿ ನೀವು ಬಂದಿದ್ದೀರಾ? ಭಯಪಡಬೇಡಿ. ಒಂದನೇದಾಗಿ ನೀವು ಮಾತಾಡು ಆ ಪಿಸಾಸಿಗೆ. ಏನಂತ ಹೇಳ್ರಿ, ನೀನು ನನ್ನ ಕುಟುಂಬವನ್ನು ಮುಟ್ಟಕ್ಕಾಗಲ್ಲ, ನೀನು ನನ್ನ ಮಕ್ಕಳು ಮುಟ್ಟಕ್ಕಾಗಲ್ಲ, ನೀನು ನನ್ನ ಕುಟುಂಬವನ್ನು ಮುಟ್ಟಕ್ಕಾಗಲ್ಲ, ನನ್ನ ಆರೋಗ್ಯ ಮುಟ್ಟಕ್ಕಾಗಲ್ಲ, ನನ್ನ ಕೆಲಸ ಮುಟ್ಟಕ್ಕಾಗಲ್ಲ, ನನ್ನ ಬಿಸ್ನೆಸ್ ಮುಟ್ಟಕ್ಕಾಗಲ್ಲ, ನನ್ನ ಜೀವಿತ ನೀನು ಮುಟ್ಟಕ್ಕಾಗಲ್ಲ ಎಂಬುದಾಗಿ ಒಂದು ಹೇಳ್ರಿ. ಎರಡನೇದು ನೀವು ಮಾಡಬೇಕಾಗಿದ್ದು, ಸರಿ ದೇವರೇ ಈ ವಿಷಯದಲ್ಲಿ ನಾನು ಏನು ಮಾಡಬೇಕು? ನಾನು ರಾತ್ರಿ 2 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡು ಅಂತ ಹೇಳಿದು ದೇವ್ರು ನಿಮ್ಮೆಲ್ರಿಗೂ. ನಾನು ಎದ್ದು ದೇವರೇ ನನ್ನ ಕೈನಲ್ಲಿ ಆಗಲ್ಲಪ್ಪ, ನನಗೆ ಒಳ್ಳೆ ನಿದ್ದೆ ಬೇಕು. ಇಲ್ಲ ಆದರೂ ಎದ್ದವಳು ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡ್ತಾ ಇದ್ದೆ, ಎಲ್ರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಅದರಲ್ಲಿ ಮುಖ್ಯವಾಗಿ ನನ್ನ ಕುಟುಂಬದಲ್ಲಿರುವಂಥ ಎಲ್ರಿಗಾಗಿನೂ ಪ್ರಾರ್ಥನೆ ಮಾಡಿದೆ. ನಾನು ಮಾಡಬೇಕು ನನ್ನ ಕುಟುಂಬಕ್ಕಾಗಿ. ನೀವೆಲ್ಲರೂ ಮಾಡ್ತಾ ಇದ್ದೀರಾ, ನಾನು ನಿಮ್ಗೆ ಮಾಡ್ತಾ ಇದ್ದೀನಿ. ಇಲ್ಲಿ ಸಭೆಯಲ್ಲಿ ಇರುವಂಥ ಪ್ರಾರ್ಥನಾ ವೀರರು ನಿಮಗೆಲ್ಲ ಮಾಡ್ತಾವ್ರೆ. ಆದರೆ ನಿಮ್ಮ ಕುಟುಂಬಕ್ಕೆ ನೀವೇ ಮಾಡಬೇಕು. ಟೇಕ್ ಅಪ್ ಯುವರ್ ಸ್ಟ್ಯಾಂಡ್. ತಗೊಳ್ಳಿ, ನೀವು 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 ನಿಮ್ಮ ಪೊಸಿಷನಲ್ಲಿ ನೀವು ಇರಬೇಕು. ನಿಮ್ಮ ಪೊಸಿಷನ್ನಲ್ಲಿ ನೀವಿದ್ದರೆ ಸೈತಾನ್ ಡಿಸ್ಪೊಸಿಷನ್ ಆಗ್ತಾನೆ. ಆಮೇಲೆ ನಿನ್ನ ಪೊಸಿಷನ್ ಯಾವುದು ಗೊತ್ತಮ್ಮ? ಪ್ರತಿದಿನ ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ದೇವರೊಂದಿಗೆ ಸಮಯ ಕಳೆಯೋದು, ದೇವರನ್ನು ಆರಾಧಿಸೋದು ಮಾತ್ರವಲ್ಲದೆ ದೇವರಿಗೆ ವಿಧೇಯನಾಗಿ ನೀನು ನಡಿ. ಕುಗ್ಗುವಿಕೆಗೆ ಆಸ್ಪದ ಕೊಡಬೇಡ, ಡಿಸ್ಕರೇಜ್ಮೆಂಟ್ಗೆ ಆಸ್ಪದ ಕೊಡಬೇಡ. ಒಂದು ವೇಳೆ ಇವತ್ತು ನಿಮ್ಮ ಜೀವಮಾನದಲ್ಲಿ ಆ ರೀತಿ ಯಾರಾದರೂ ಬಂದಿದ್ದರೆ, ಮೊದಲು ಮಾಡಬೇಕಾಗಿರೋದು ಯೇಸುವಿಗೆ ನಿನ್ನ ಜೀವಿತ ಒಪ್ಪಿಸ್ಕೊಡ್ಬೇಕು. ಸ್ವಾಮಿ, ನಾನು ಪಾಪ ಮಾಡಿಬಿಟ್ಟಿದ್ದೀನಿ, ಹೌದು ನನ್ನ ಕ್ಷಮಿಸು ದೇವರೇ. ನೀ ಕ್ರೂಜೆಯ ಬಳಿಗೆ ಬರಬೇಕು, ಆತನ ರಕ್ತದ ಬಳಿಗೆ ಬರಬೇಕು. ನಿನ್ನ ಪಾಪಗಳು ಕಡುಕೆಂಪಾಗಿದ್ರು ಹಿಮದಂತೆ ಅವರು ಬಿಳುಪು ಮಾಡ್ತಾರೆ. ಒಂದು ವೇಳೆ ನೀನು ಯೇಸುಸ್ವಾಮಿ ನಂಬಿ ನೀನು ದೀಕ್ಷಾ ಸ್ನಾನ ಹೊಂದಿದ್ರು, ನೀನು ಎಷ್ಟೋ ಕಾರ್ಯಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಲಿಬರಲ್ ಹಾಕ್ಕೊಂಡು ಇರಲಿ ಬಿಡು, ಏನು ಮಾಡಿದ್ರು ಪರವಾಗಿಲ್ಲ ಬಿಡು, ಏನು ಮಾಡಿದ್ರು ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡಿದ್ರೆ ಏನು ಮಾಡಿದ್ರು ಪರವಾಗಿಲ್ಲ ಅಲ್ಲ. ದೇವ್ರು ನಿನ್ನ ಜೊತೆ ಇರಲ್ಲ. ಇದು ಮಾಡಿದ್ರೇ ದೇವ್ರು ನಿನ್ನ ಜೊತೆ ಇರೋದು. ಏನು ಮಾಡಿದ್ರೆ? ಇದು ಮಾಡಿದ್ರೆ. ಒಂದ್ಸಲ ಯಾರೋ ನಮ್ಮನ್ನು ಬಳ್ಳಾರಿ ಕರೆದ್ಬಿಟ್ರು. ಹುಡುಗನಿಗೆ 21 ವಯಸ್ಸು, ಹುಡುಗಿಗೆ 16 ವಯಸ್ಸು. ಮದುವೆ ಮಾಡಿ ಅಂದರು. ಅಯ್ಯಯ್ಯಯ್ಯ, ಹೆಂಗಯ್ಯ ಮದುವೆ ಮಾಡೋದು? ಲವ್ ಮಾಡಿಬಿಟ್ಟವ್ರೆ, ಮದುವೆ ಮಾಡ್ರಿ ಅವ್ರಿಗೆ. ಪಾಸ್ಟ್ರುಗಳನ್ನ ಎಳಿತೀರಾ ನೀವು? ನಿಂತ್ಕೊಂಡ್ಬಿಟ್ರು. ಇಲ್ಲ ಮಾಡಿ ಅಂದರು. ಮಾಡೋದಿಲ್ಲ ಅಷ್ಟೇ. ನಮ್ಮನ್ನು ಯಾರೋ ಇಷ್ಟಪಡಲಿಲ್ಲ, ಯಾರೋ ಮಾಡಿದ್ರು, ಕಡೆಗೆ ಅದು ಕುಟುಂಬನೇ ಹೊಟ್ಟಾಯ್ತು. ಸಟ್ಟೆ ಪಡಿ ನೀ ಸೈ, ನಿಯಮದ ಪ್ರಕಾರ ನೀ ಮಾಡು. ಆಮೇಲೆ ನೋಡಿ ಪ್ರಿಯ ದೇವ್ರ ಮಕ್ಕಳೇ, ವಾಕ್ಯದ ಪ್ರಕಾರ ನಡೆದೇನೆ ಸರಿಯಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಪರಿಶುದ್ಧರಾಗಿ ಜೀವಿಸಿದ್ರೇ ನಮಗೆ ಹಿಂಸೆ ಇದ್ದರೆ, ಇನ್ನು ದೇವರಲ್ಲಿ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ, ಆರಾಧನೆ ಇಲ್ಲದೆ ಇಷ್ಟ ಬಂದಾಗೆ ನೀವು ಜೀವಿಸ್ಬಿಟ್ರೆ ಇನ್ನು ಎಷ್ಟೆಲ್ಲ ಕಷ್ಟ ಬರುತ್ತೆ, ಅದನ್ನು ಜಯಿಸೋದು ಹೇಗೆ? ಪ್ರಿಯ ದೇವರ ಮಕ್ಕಳೇ, ಭಯಪಡಬೇಡಿ. ಒಂದು ತೀರ್ಮಾನ ಎಲ್ಲರೂ ನೀವು ತಗೊಳ್ಬೇಕು ಇವತ್ತು. ಇಲ್ಲಪ್ಪ, ನಾನು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಎಡಕ್ಕಾಗಲಿ ಬಲಕ್ಕಾಗಲಿಲ್ಲ, ವಾಕ್ಯದ ಪ್ರಕಾರ ನಾನು ಇರ್ತೀನಿ. ಆಗಲ್ಲ, ಈ ವಾಕ್ಯದ ಪ್ರಕಾರ ನಾನು ಇರ್ತೀನಿ. ಲಾಸ್ಟ್ ವಚನ ಎಲ್ಲರೂ ಓದಲೇಬೇಕು, ಆಮೇಲೆ ನಾನು ಮುಗಿಸ್ತೀನಿ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. 22ನೇ ವಚನ, 22. ಎಲ್ಲರೂ ನಿಮ್ಮ ಬೈಬಲ್ ತೆಗೀರಿ. ಯಾರ್ಯಾರ ಹತ್ರ ಬೈಬಲ್ ಇದೆ ಅವರೆಲ್ಲರೂ ನಿಮ್ಮ ಬೈಬಲ್ ತೆಗೀರಿ. ಓಕೆ, ಒಂದು ವೇಳೆ ನಿಮಗೆ ಬೈಬಲ್ ಇಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಾದರೂ ಬೈಬಲ್ ಇರ್ತದಲ್ವಾ? ಮೊಬೈಲಲ್ಲೂ ಬೈಬಲ್ ಇಲ್ಲ ಅಂದರೆ ನನಗೆ ಆಶ್ಚರ್ಯಪ್ಪ, ಅದು ಎಂಥ ಮೊಬೈಲು ಹೇಳಿ? ಅಲ್ಲ, ಬೈಬಲ್ ನಮ್ಮ ಹತ್ರ ಇರಬೇಕು, ಅದು 100%. ಆದರೆ ಅದೂ ಇಲ್ಲ ನನ್ನ ಹತ್ರ ಅಂತೇಳಿ ನೀನು ಇಲ್ಲಿಗೆ ಬಂದಿದ್ರೆ, ಯಾರು ಬೈಬಲ್ ಇಲ್ಲದೆ ಬಂದಿದ್ರೆ ಕೈ ಎತ್ತದು ಬೇಡ. ನಿಮ್ಮನ್ನೇನು ನಾನು ಎಲ್ಲರ ಮುಂದೆ ಕಂಡೆಮ್ ಮಾಡಲ್ಲ. ಬಟ್ ಬೈಬಲ್ ತೊಗೊಂಬನ್ನಿ. ಬೈಬಲ್ ತೊಗೊಂಬರೋಕ್ಕೆ ನಾಚಿಕೆ ಪಡಬೇಡ. ಹಲೋ, ಬೈಬಲ್ ತೊಗೊಂಬರೋಕ್ಕೆ ನಾಚಿಕೆ ಪಡಬೇಡ.
ಈ ಬೈಬಲೇ ನಿನಗೆ ವೆಪನ್, ಈ ಬೈಬಲೇ ನಿನಗೆ ಆಯುಧ. ಇದಕ್ಕೆ ವಿಧೇಯನಾಗು, ಇದಕ್ಕೆ ಮೆಚ್ಚುಗೆ ಪ್ರಕಾರ ನಡಿ. ನಿನ್ನ ಮುಂದೆ ದೇವರು ಒಂದು ಬಾಗಿಲು ತೆರೆದಿಡ್ತಾರೆ. ಮತ್ತು ನಿಮ್ಮ ಮಕ್ಕಳಿಗೆಲ್ಲ, ತಂದೆ ತಾಯಿಗಳೇ, ಎಷ್ಟು ಜನ ಯೇಸುಸ್ವಾಮಿ ನಂಬಿರುವಂಥ ತಂದೆ ತಾಯಿಗಳಲ್ಲಿ ಇದ್ದೀರಾ? ಚಿಕ್ಕ ವಯಸ್ಸಿಂದನೇ ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಬೈಬಲ್ ಇಟ್ಕೊಂಡು ಒಂದು ವಚನ ಹೇಳ್ಕೊಡು. ಅವ್ರಿಗೆ ಹೇಳೋದನ್ನ ನೀವು ನೋಡಬೇಕು. ನಿಮ್ಮ ಮಗು ಬೈಬಲ್ ಇಡೋದನ್ನ ಹೇಳ್ಕೊಡಿ. ಆ ಮಗುಗೆ ಇಷ್ಟ ಆಗದೆ ಇರ್ಬೋದು, ಕಾನ್ಸಂಟ್ರೇಷನ್ ಪವರ್ ಇಲ್ಲದೆ ಇರ್ಬೋದು, ಮಗು ಬೈಬಲ್ ಇಟ್ಕೊಳ್ಳಿ, ಕಲಿಸ್ರಿ. ಅದು ಯಾರೇ ಇರ್ಬೋದು ನಿಮ್ಮ ಮನೆಯಲ್ಲಿ. ಯಾಕಂದರೆ ಈ ಬೈಬಲ್ ನಿನಗಾಗಿ ಯುದ್ಧ ಮಾಡುತ್ತೆ, ಈ ವಾಕ್ಯ ನಿನಗಾಗಿ ಯುದ್ಧ ಮಾಡುತ್ತೆ. ಸರಿನಾ? ಓಕೆ. 1 ಅರಸು 20ನೇ ಅಧ್ಯಾಯ 22ನೇ ವಚನ. ರವಿಕುಮಾರ್ ಜೊತೆಗೆ ನಾವೆಲ್ಲರೂ, ಕಮಾನ್ ಮೀಡಿಯಾ, ಎವ್ರಿಬಡಿ ಪ್ಲೀಸ್ ಟೇಕ್ ಯುವರ್ ಬೈಬಲ್ಸ್. ಎಲ್ಲರೂ ನೋಡಿ, ಈ ಒಂದು ವಾಕ್ಯ ನೀವು ಓದಲೇಬೇಕು. ಯಾಕಂದರೆ ಇದರಲ್ಲಿ ಒಂದು ಪವರ್ಫುಲ್ ಮೆಸೇಜ್ ದೇವರು ನನಗೆ, ನನ್ನ ಕುಟುಂಬಕ್ಕೆ, ನಿನ್ನ ಕುಟುಂಬಕ್ಕೆ ಇಟ್ಟಿದ್ದಾರೆ. ಸರಿನಾ? ಓಕೆ, ಓದೋಣ. 22. ಗಟ್ಟಿಯಾಗಿ ಓದೋಣ. ಆಗ ಪ್ರವಾದಿಯು ತಿರುಗಿ ಇಸ್ರಾಯೇಲರ ಅರಸನ ಬಳಿಗೆ ಬಂದು ಅವನಿಗೆ, ಅರಾಮ್ಯರ ಅರಸನು ಮುಂದಿನ ವರ್ಷದಲ್ಲಿ ಇನ್ನೊಮ್ಮೆ ನಿನಗೆ ವಿರೋಧವಾಗಿ ಬರುವುದಕ್ಕಿದ್ದಾನೆ. ಆದುದರಿಂದ ನೀನು ಹೋಗಿ ನಿನ್ನನ್ನು ಬಲಪಡಿಸಿಕೊ, ಜಾಗರೂಕನಾಗಿದ್ದು ನೀನು ಮಾಡತಕ್ಕದ್ದೇನೆಂಬುದನ್ನು ಪರ್ಯಾಲೋಚಿಸು ಅಂದ. ಇದರ ಅರ್ಥ ಏನು ಗೊತ್ತಾ? ಸೈತಾನ್ ಸುಮ್ಮನೆ ಇರಲ್ಲಮ್ಮ. ಒಂದು ಏಟಾದ್ಮೇಲೆ ಇನ್ನೊಂದು ಏಟು, ಇನ್ನೊಂದು ಏಟಾದ್ಮೇಲೆ ಇನ್ನೊಂದು ಏಟು. ಆದರೆ ಏನು ಗೊತ್ತಾ? ನೀನು ನಿನ್ನನ್ನು ಬಲಪಡಿಸ್ಕೊ. ವಾಕ್ಯ, ಪ್ರಾರ್ಥನೆ, ಸಭೆ, ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿ ಬಲಪಡಿಸ್ಕೊ.